ವಿದ್ಯಾರ್ಥಿಗಳೇ, ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಕೌರವರು ಚಕ್ರವ್ಯೂಹವನ್ನು ರಚನೆ ಮಾಡ್ತಾರೆ. ಅದನ್ನ ಭೇದಿಸಲು ತಿಳಿದಿದ್ದಂತಹ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಅರ್ಜುನ ಮಾತ್ರ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ, ಅವನ ಮಗನಾದಂತಹ ಅಭಿಮನ್ಯುವಿಗೂ ಕೂಡ ಈ ಚಕ್ರವ್ಯೂಹದ ಒಳಗಡೆ ಹೋಗುವಂತಹ ಕಲೆ ಸಿದ್ಧಿಸಿತ್ತು. ಇಬ್ಬರಿಗೂ ಇದ್ದಂತ ವ್ಯತ್ಯಾಸ ಏನು ಗೊತ್ತಾ? ಅರ್ಜುನ ದ್ರೋಣಾಚಾರ್ಯರ ಬಳಿ ಇದ್ಕೊಂಡು ಪೂರ್ತಿಯಾಗಿ ಅವರ ಮಾತನ್ನ ನಂಬಿಕೆ ಇಟ್ಕೊಂಡು ಕೇಳಿ ಪ್ರಾಕ್ಟೀಸ್ ಮಾಡಿ ಆತ ಈ ಚಕ್ರವ್ಯೂಹದ ಒಳಗಡೆ ಹೋಗೋದನ್ನು ಕೂಡ ಕಲ್ತಿದ್ದ, ಅದರಿಂದ ಆಚೆ ಬರೋದು ಕೂಡ ಕಲ್ತಿದ್ದ. ಆದರೆ ಅಭಿಮನ್ಯು ಇದರ ಒಳಗಡೆ ಹೋಗೋದು ಮಾತ್ರ ತಿಳ್ಕೊಂಡಿದ್ದ, ಆದರೆ ಹೊರಗಡೆ ಬರೋದು ಅವನಿಗೆ ಗೊತ್ತಿರಲಿಲ್ಲ. ಯಾಕಂತ ಅಂದರೆ ಈ ಅಭಿಮನ್ಯು ಆ ಕಲೆಯನ್ನು ಹೇಗೆ ಕಲ್ತಿದ್ದ ಗೊತ್ತಾ? ಅರ್ಜುನನ ಪತ್ನಿ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾಗಿದ್ದಾಗ ನಾರದರು ಬಂದು ಕತೆ ಹೇಳ್ತಿರ್ತಾರೆ. ಆ ಕತೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನಾರದರು ಒಂದು ಕಡೆ ಮುಖ ಮಾಡ್ಕೊಂಡು ಕೂತಿರ್ತಾರೆ, ಇವಳು ಒಂದು ಕಡೆ ಮುಖ ಮಾಡ್ಕೊಂಡು ಕೂತಿರ್ತಾಳೆ. ಆವಾಗ ಕತೆ ಬರುತ್ತೆ. ಕಥೆಯಲ್ಲಿ ಈ ಚಕ್ರವ್ಯೂಹವನ್ನು ಹೇಗೆ ಭೇದಿಸೋದು, ಒಳಗಡೆ ಹೇಗೆ ಹೋಗೋದು ಅಂತ ನಾರದರು ಹೇಳ್ತಿರ್ತಾರೆ. ಅದನ್ನು ಕೇಳ್ತಾ ಕೇಳ್ತಾ ಅವಳಿಗೆ ನಿದ್ದೆ ಬಂದುಬಿಡುತ್ತೆ. ಆದರೆ ಅವಳ ಗರ್ಭದಲ್ಲಿರುವಂಥ ಅಭಿಮನ್ಯು ಇರ್ತಾನಲ್ಲ, ಆತ ಅದೆಲ್ಲವನ್ನು ಕೂಡ ಕೇಳ್ತಿರ್ತಾನೆ. ನಾರದರು ಕತೆ ಅರ್ಧ ಆಗಿರುತ್ತೆ, ಇವಳ ಕಡೆ ತಿರುಗಿ ನೋಡ್ತಾರೆ, ಇವಳು ಮಲಗಿರ್ತಾಳೆ. ಅವಾಗ ನಾರದರಿಗೆ ಅನ್ಸುತ್ತೆ, ಅಯ್ಯೋ ಇವಳು ಮಲಗಿದಾಳೆ, ನಾನು ಸುಮ್ಮನೆ ಕತೆ ಹೇಳ್ತಾ ಇದ್ದೀನಿ ಅಂದ್ಕೊಂಡು ಅವ್ರ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಿಬಿಡ್ತಾರೆ. ಸೊ ಇಲ್ಲಿ ಅಭಿಮನ್ಯು ಚಕ್ರವ್ಯೂಹದ ಒಳಗಡೆ ಹೋಗೋದು ಹೇಗೆ ಅಂತ ಕಲ್ತ, ಆದರೆ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ಅವನು ಕಲಿಯೋದನ್ನು ಮರ್ತು ಬಿಟ್ಟ. ಯಾಕಂದರೆ ಪಾಪ ಅವನಿಗೇನು ಬಾಯಿ ಇತ್ತ, ಆಗ ಗರ್ಭದಲ್ಲಿ ಇದ್ದ ಆತ. ಇದು ಒಂದು ಸಣ್ಣ ಮಿಸ್ಟೇಕ್ ಅಭಿಮನ್ಯುವಿನ ಜೀವವನ್ನೇ ತೆಗೆದುಕೊಳ್ಳುತ್ತೆ ಮಹಾಭಾರತದ ಯುದ್ಧದಲ್ಲಿ. ಹಾಗಾಗಿ ನೀವು ಯಾವುದನ್ನಾದರೂ ಕಲಿಬೇಕು ಅನ್ಕೊಂಡಿದ್ರೆ, ನೀವು ಯಾವುದೋ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಬೇಕು ಅನ್ಕೊಂಡಿದ್ರೆ, ನಿಮ್ಮಲ್ಲೂ ಕೂಡ ಅರ್ಜುನನ ರೀತಿಯಲ್ಲಿಯೇ ತಯಾರಿ ಬೇಕಾಗತ್ತೆ ಹೊರತು ಅಭಿಮನ್ಯುವುದಲ್ಲ. ಕೇಳೋದಾದ್ರೆ ಪೂರ್ತಿಯಾಗಿ ಕೇಳಿ, ಅಭಿಮನ್ಯುವಿನ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಭಿಮನ್ಯು ಅರ್ಧದ ದಾರಿಯಲ್ಲೇ ತನ್ನ ಜೀವನವನ್ನು ನಿಲ್ಲಿಸಿ ಹೋಗಬೇಕಾಯ್ತು. ಹಾಗೇನೆ ನೀವು ಕೂಡ ನಿಮ್ಮ ಈ ದಾರಿಯನ್ನ, ನಿಮ್ಮ ಪ್ರಯತ್ನವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಅಂದ್ರೆ ಅರ್ಜುನ ಥರ ಪ್ರಯತ್ನ ಪಡಬೇಕು, ಅವನ ಥರ ತಾಳ್ಮೆ ಇರಬೇಕು, ನಿರಂತರವಾಗಿ ಒಳಗಡೆ ಹೋಗೋದು ಗೊತ್ತಿರಬೇಕು, ಹೊರಗಡೆ ಬರೋದು ಕೂಡ ನಿಮಗೆ ಗೊತ್ತಿರಬೇಕು. ಈ ವಿಡಿಯೋದಲ್ಲಿ ನಾನಂತ ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳೋನಿದ್ದೀನಿ. ನೀವೇನಾದರೂ 2026 ಪ್ರಿಲಿಮ್ಸ್ ಪರೀಕ್ಷೆನ ಪಾಸ್ ಆಗ್ಬೇಕು ಅನ್ಕೊಂಡಿದ್ರೆ ದಿಸ್ ಈಸ್ ಅ ಮಸ್ಟ್ ವಾಚ್ ವಿಡಿಯೋ ಫಾರ್ ಯು. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾಕೆ ಪ್ರಿಲಿಮ್ಸ್ ಪಾಸ್ ಆಗೋಕೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಲ್ಲಿ ಕಷ್ಟ ಆಗ್ತಾ ಇದೆ, ಅದೆಲ್ಲವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ವೆಲ್ಕಮ್ ಟು ಪಾಂಚಜನ್ಯ IAS. ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಬಹಳ ಸಮಯ ಉಳಿದಿಲ್ಲ. ಈಗ ಜನವರಿ ತಿಂಗಳಲ್ಲಿ ನಾವಿದ್ದೀವಿ. ನಾನಿಲ್ಲಿ ಲೆಕ್ಕ ಮಾಡುವಾಗ 29 ದಿನಗಳು ಉಳಿದಿದ್ವು. ಬಹುಶಃ ಈಗ ಕೇವಲ 28 ಅಥವಾ 27 ದಿನಗಳು ಉಳಿದಿರುತ್ತೆ ನೀವು ಈ ವಿಡಿಯೋನ ನೋಡ್ತಾ ಇರುವಾಗ. ನಾನೇನು ಮಾಡ್ತೀನಿ, ಈಗ 2026 ಮೇ 24ನೇ ತಾರೀಕು ನಡೆಯಲಿರುವಂಥ ಪರೀಕ್ಷೆಗೆ ರೆಡಿ ಆಗಬೇಕಂತ ಅನ್ಕೊಳ್ಳಿ. ಅಥವಾ ನೀವ್ಯಾರೋ ಅನ್ಕೊಂಡಿದ್ದೀರಿ ಅನ್ಕೊಳ್ಳಿ. ನಿಮ್ಮ ಪ್ಲ್ಯಾನ್ ಯಾವ ಥರ ಇರಬೇಕು? ಮೊದಲನೇದಾಗಿ ಯು ಶುಡ್ ಕನ್ವರ್ಟ್ ಯುವರ್ ಪ್ರಿಪರೇಷನ್ ಫಾರ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ನೀವೇನು ಮೇನ್ಸ್ ತಯಾರಿ ಮಾಡ್ತಾ ಇದ್ದೀರಿ, ಏನು ಆಪ್ಷನಲ್ ಓದ್ತಾ ಇದ್ದೀರಿ, ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತ್ಯಜಿಸಿಬಿಡಿ. ಯಾವುದೂ ಬೇಡ ಈಗ ಸದ್ಯಕ್ಕೆ, ಸಂಪೂರ್ಣವಾಗಿ ಬಿಟ್ಬಿಡಿ. ಯಾಕಂದರೆ ಕೆಲವೊಬ್ರು ಟಾಪರ್ ಹೇಳ್ತಿರ್ತಾರೆ, ನಾನೊಂದು 2 ತಿಂಗಳು ಓದ್ದೆ, 3 ತಿಂಗಳು ಓದ್ದೆ, ಬಟ್ ಅವರು ಅದಕ್ಕಿಂತ ಹಿಂದೆ 3-4 ವರ್ಷ ತಯಾರಿ ಮಾಡಿರ್ತಾರೆ. ಅಂಥವರು ಪ್ರಿಲಿಮ್ಸ್ಗೆ 2 ತಿಂಗಳು ಸಾಕಾಗುತ್ತೆ. ಬಟ್ ನೀವೇನಾದ್ರು ಬಿಗಿನರ್ಸ್ ಇದ್ದರೆ, ಅಥವಾ ನೀವೇನಾದರೂ ಪ್ರಿಲಿಮ್ಸ್ ಇನ್ನೂ ಒಂದು ಸಾರಿನೇ ಪಾಸ್ ಆಗಿಲ್ಲ ಅನ್ನೋರಿದ್ದರೆ, ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ಓಕೆ, ಸೊ ನನ್ನ 7.5 ವರ್ಷದ UPSC ತಯಾರಿಯ ಜರ್ನಿಯನ್ನು ಸೇರಿಸ್ಕೊಂಡು ನನ್ನ ಅನುಭವವನ್ನು, ಭಾಳಷ್ಟು ಸ್ನೇಹಿತರ ಅನುಭವಗಳನ್ನು, ಈಗಾಗಲೇ ಪಾಸ್ ಆಗಿರುವಂಥವ್ರನ್ನ, ನಮ್ಮ ಶಿಕ್ಷಕರ ಮಾಹಿತಿಯನ್ನು ಎಲ್ಲ ಸೇರಿಸ್ಕೊಂಡು ನಿಮ್ಗೊಂದು ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಈ ಮಾಡೆಲ್ ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಅನಿಸುತ್ತೋ ಆ ಥರ ಸ್ವಲ್ಪ ಮಾಡಿಫಿಕೇಷನ್ಗಳನ್ನ ಮಾಡಿಕೊಂಡು ಕೂಡ ನೀವು UPSC ತಯಾರಿ ಮಾಡ್ಬೋದು. ಈ ವರ್ಷ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ಬೋದು. ಎಸ್, ಇಟ್ ಕ್ಯಾನ್ ಬಿ ಪಾಸಿಬಲ್. ಓಕೆ, ಮೊದಲನೇದಾಗಿ ನೋಡಿ, ನಮಗೀಗ ಜನವರಿದ ಒಂದು 29 ದಿನ, ಫೆಬ್ರವರಿ 28, ಮಾರ್ಚ್ 31 ದಿನ, ಏಪ್ರಿಲ್ 30. ಸೊ ಟೋಟಲ್ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ನನ್ನ ಬಳಿ 118 ದಿನಗಳಿದೆ ಅಂತ ಅಂದ್ಕೊಳ್ಳಿ. ನನ್ನ ಬಳಿ 118 ದಿನಗಳಿದೆ. ಮೇ ತಿಂಗಳಲ್ಲಿ ಏನು 23-24 ದಿನ ಇದೆಯಲ್ಲ, ಅದನ್ನು ನಾನು ಇದನ್ನು ಇಟ್ಬಿಡ್ತೀನಿ, ಅದನ್ನು ಬಫರ್ ಝೋನಾಗಿ ಇಟ್ಬಿಡ್ತೀನಿ. ಅದನ್ನು ನಾನು ಏಪ್ರಿಲ್ ಕೊನೆ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅವಾಗ ಏನು ಮಾಡಬೇಕು ಅಂತ. ಯಾಕಂದರೆ ಮಾಕ್ ಟೆಸ್ಟ್ ಬರೆಯೋದಿರುತ್ತೆ ಮತ್ತು ರಿವಿಷನ್ಗಳನ್ನು ಆ ಟೈಮಲ್ಲಿ ನಾನು ಮಾಡ್ಕೊಳ್ಬೇಕಾಗಿರುತ್ತೆ. ಸರಿ, ಈಗ ಕೆಲವೊಬ್ರು ವಿದ್ಯಾರ್ಥಿಗಳು ಒಂಥರ ತಯಾರಿ ಇರುತ್ತೆ, ಮತ್ತೊಬ್ರದ್ದು ಕೆಲವೊಂಥರ ತಯಾರಿ ಇರುತ್ತೆ. ಈಗ ನನ್ನ ಮಾಡೆಲ್ ತೊಗೊಂಡ್ರೆ, ನಾನು ಆಗಿದ್ದರೆ ಏನು ಮಾಡ್ತಾ ಇದ್ದೆ, ಪ್ರತಿದಿನ ಎಲ್ಲ ಸಬ್ಜೆಕ್ಟನ್ನು ಸ್ವಲ್ಪ ಓದ್ತೀನಿ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮಾಡೆಲ್ ಅರ್ಥ ಆಗಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಸಬ್ಜೆಕ್ಟನ್ನು ತೊಗೊಂಡು ಅದನ್ನು ಮುಗಿಸ್ಕೊಳ್ತಾ ಹೋಗ್ತಾರೆ. ಸೊ ಪ್ರತಿದಿನ ಎಲ್ಲ ಸಬ್ಜೆಕ್ಟನ್ನು ಓದೋದ್ರ ಬಗ್ಗೆ ನಾನು ಹಿಂದೆ ವಿಡಿಯೋಗಳನ್ನ ಮಾಡಿದ್ದೀನಿ. ಡಿಸೆಂಬರ್ ಆರಂಭದಲ್ಲೂ ಕೂಡ ಮಾಡಿದ್ದೀನಿ, ಅಕ್ಟೋಬರ್ ತಿಂಗಳಲ್ಲೂ ಕೂಡ ಒಂದು ವಿಡಿಯೋನ ಇದ್ರ ಬಗ್ಗೆ ಮಾಡಿದ್ದೆ. ಈಗ ಒಂದೊಂದು ಸಬ್ಜೆಕ್ಟ್ ಮುಗಿಸ್ಕೊಂಡು ನಾನು ಕವರ್ ಮಾಡ್ಕೊಂಡು ಹೋಗ್ಬೇಕು ಸರ್ ಅನ್ನೋರಿದ್ರೆ, ನಿಮ್ಮ ತಯಾರಿ ಯಾವ ಥರ ಇರಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಮೊದಲನೇದಾಗಿ, ಇದೇನು 118 ದಿನಗಳಿದೆಯಲ್ಲ ನಿಮಗೆ, ಇದನ್ನು 3 ವಿಭಾಗ ಮಾಡ್ಕೊಳ್ಳಿ.
ಮೊದಲು 65 ದಿನ, ಎರಡನೇದು 35 ದಿನ, ಮೂರನೇದು 18 ದಿನ. ಸೊ ಈ ಥರ ನೀವು ಪ್ರತಿಯೊಂದು ವಿಷಯವನ್ನು 3 ಸಾರಿ ರಿವಿಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಇಟ್ ಈಸ್ ಕಂಪಲ್ಸರಿ, ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ನೀವು ಬರೀ ಒಂದು ಸಾರಿ ರಿವಿಷನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ, ಅದು ನೆನಪು ಉಳಿಯೋದಿಲ್ಲ ಟಾಪಿಕ್ಗಳು ನಿಮಗೆ. ಓಕೆ, 3 ಸಾರಿ ರಿವಿಷನ್ ಆಗಲೇಬೇಕು. ಇಲ್ಲೂ ಕೂಡ ಹೇಗೆ ಅಂತ ಅಂದರೆ, ಇವತ್ತು ಓದ್ರಿ ಅಂತ ಟಾಪಿಕ್ ನಾಳೆ ದಿನ ಎಲ್ಲ ರಿವಿಷನ್ ಆಗಲೇಬೇಕು. ಅದು ಇವತ್ತು ಏನೇನು ಓದಿರ್ತೀರದು. ಅಲ್ಲೂ 35 ದಿನದಲ್ಲಿ ಏನು ಪ್ಲಾನ್ ಮಾಡ್ತಾರಲ್ಲ, ಏನು ಹಿಂದಿನ ದಿನ ಓದಿರ್ತೀರಿ ಮಾರನೇ ದಿನ ರಿವಿಷನ್, ಮತ್ತು 18 ದಿನದಲ್ಲಿ ಏನು ಹಿಂದಿನ ದಿನ ಓದಿರ್ತೀರಿ ಅದು ಮಾರನೇ ದಿನ ರಿವಿಷನ್. ಈ ಥರ ಆದಾಗ ನೋಡಿ ಎಷ್ಟು ಸಾರಿ ರಿವಿಷನ್ ಆಗುತ್ತೆ ಹೇಳಿ. ನಾನು ತೋರಿಸ್ತಾ ಇರೋದು 3 ಸಾರಿ ಇಂಟು 2 ಮಿನಿಮಮ್ 6 ಸಾರಿ ರಿವಿಷನ್ ಆಗುತ್ತೆ. ಮತ್ತು ಮೇ ತಿಂಗಳಲ್ಲಿ ನಿಮಗೊಂದು 20 ದಿನ ಬಾಕಿ ಇರುತ್ತೆ ಇನ್ನೂ ಕೂಡ, ಅವಾಗಲೂ ಕೂಡ ನಿಮ್ಮ ರಿವಿಷನ್ ಆಗುತ್ತೆ. ರಿವಿಷನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ UPSC. ಟೀನಾ ಡಾಬಿ ಅವ್ರ ಹೆಸರು ಕೇಳಿದಿರಿ. ಪ್ರತಿದಿನ 2 hours ಬರೀ ರಿವಿಷನ್ಗೋಸ್ಕರ ತೆಗೆದಿರ್ತಾ ಇದ್ರು ಅವ್ರು ಮೇಡಮ್ ಅವರು, ನೆನ್ಪಿಟ್ಕೊಳ್ಳಿ. ಸೊ ಹೀಗೆ ತಯಾರಿ ನಿಮ್ಮದು ಆಗಬೇಕಾಗತ್ತೆ. ಸರಿ, 65 ದಿನ ಏನಂತ ಇದೆ ನೋಡಿ. 65 ದಿನದಲ್ಲಿ ಒಂದೊಂದು ಸಬ್ಜೆಕ್ಟನ್ನು ನೀವು ಮುಗಿಸ್ಕೊಳ್ಬೋದು. ಈಗಾಗಲೇ ನೀವು 1 ವರ್ಷದಿಂದ ತಯಾರಿ ಮಾಡ್ತಾ ಇದ್ರೆ, ನಾನು ಭಾಳ ಸಾರಿ ಹೇಳ್ತಾ ಇದ್ದೆ ಹಿಂದೆನೂ ಕೂಡ, ಅವತ್ತು ಕ್ಲಾಸಲ್ಲಿ ಸಬ್ಜೆಕ್ಟ್ ಕೇಳ್ತೀರಿ, ನಿಮಗೆ ನೋಟ್ಸ್ ಕೊಟ್ಟಿರ್ತೀವಿ ನಾವು. ಪಾಂಜಿನ ISL ಜಾಯ್ನ್ ಆಗಿದ್ರೆ, ಬೇರೆ ಕಡೆ ಇದ್ದರೆ ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಿ. ಅವತ್ತೇ ಹೋಗಿ ನೀವು ರಿವಿಷನ್ ಮಾಡ್ಕೊಂಡಿದ್ರೆ ನಿಮಗೆಲ್ಲನೂ ನೆನಪಿರುತ್ತೆ. ಈಗ ಅದನ್ನು ನೀಟಾಗಿ ನೀವು ಓದ್ಕೊಳ್ಬೋದು. ಅವಾಗ ಮಾಡಿಲ್ಲ ಅಂದ್ಕೊಳ್ಳಿ, ಈಗ ಸ್ವಲ್ಪ ಎಕ್ಸ್ಟ್ರಾ ಬರ್ಡನ್ ಬೀಳುತ್ತೆ ನಿಮಗೆ. ನೀವು 2 ಗಂಟೆ ಓದಬೇಕಾಗಿದ್ದು 4 ಗಂಟೆ ಈಗ ಓದ್ಕೊಳ್ಬೇಕಾಗುತ್ತೆ. ಪರವಾಗಿಲ್ಲ, ಹಿಂದೆ ಓದಿದಿರೋ ಬಿಟ್ಟಿದ್ರು ಅದು ನಿಮಗೆ ಬಿಟ್ಟು, ಅದು ಆಗೋದು ಮುಗೀತು. ಇನ್ನೂ ಟೈಮ್ ಇದೆ ನಮಗೆ ಸುಮಾರು 140-150 ದಿನ ಟೈಮ್ ಇದೆ. ಪ್ಲಾನ್ ಮಾಡ್ಕೊಂಡು ಓದ್ಕೊಳ್ಬೋದು. ಸರಿ, ಈಗ ಏನು ಪ್ಲಾನ್ ಮಾಡ್ಕೊಳ್ಬೋದು ನೋಡಿ. ಪಾಲಿಟಿ ಒಂದು ಬಿಗ್ ಸಬ್ಜೆಕ್ಟ್, ಇದು 10 ದಿನಗಳ ಟಾರ್ಗೆಟ್ ಹಾಕೊಳ್ಳಿ ಪಾಲಿಟಿ ಮುಗಿಸೋಕೆ. ಎಕನಾಮಿನೂ ಕೂಡ ದೊಡ್ಡ ಟಾಪಿಕ್ ಇದೆ, ಒಂದು 10 ದಿನ ಟಾರ್ಗೆಟ್ ಹಾಕೊಳ್ಳಿ. ಎನ್ವೈರ್ಮೆಂಟ್ ಸಣ್ಣದೇ ಇದೆ, ಬಟ್ ಕೆಲವೊಂದು ಟಾಪಿಕ್ಸನ್ನು ನೀವಲ್ಲಿ PYQ ಬೇಸ್ ಮೇಲೆ ಸ್ಟಡಿ ಮಾಡಬೇಕಾಗುತ್ತೆ. ಕೆಲವೊಂದನ್ನು ಮರಿತಾ ಇರ್ತೀರಿ ಅಲ್ವಾ. ಹಾಗಾಗಿ ಜಿಯೋಗ್ರಫಿಗೆ ಒಂದು 10 ದಿನ, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ 10 ದಿನ, ಮಾಡರ್ನ್ ಹಿಸ್ಟ್ರಿಗೆ ಒಂದು 10 ದಿನ. ಸೊ ಈ ಥರ ನೀವು ಇಷ್ಟು ದಿನಗಳನ್ನು ಕೊಟ್ಟರೆ, ಇಲ್ಲಿ 1, 2, 3, 4, 5, 6 ಸಬ್ಜೆಕ್ಟ್ಗೆ 60 ದಿನ ಆಗುತ್ತೆ. ಇನ್ನೊಂದು ಉಳಿದಿರೋದು ಆರ್ಟ್ ಆ್ಯಂಡ್ ಕಲ್ಚರ್ 5 ದಿನ ಇದಕ್ಕೆ ಕೊಡಬೇಕು ನೀವು. ಅಕಸ್ಮಾತ್ ನೀವು ಸೀನಿಯರ್ ವಿದ್ಯಾರ್ಥಿಗಳಿದ್ದರೆ, ನೀವು 2-3 ವರ್ಷದಿಂದ ತಯಾರಿ ಮಾಡ್ತಾ ಇದ್ದರೆ, ನಿಮಗೆ ಮಾಡರ್ನ್ ಹಿಸ್ಟ್ರಿ 10 ದಿನ ತೆಗೆದುಕೊಳ್ಳೋದಿಲ್ಲ, ಮ್ಯಾಕ್ಸಿಮಮ್ 5 ದಿನ ತೆಗೆದುಕೊಳ್ಳುತ್ತೆ. ಎನ್ವೈರ್ಮೆಂಟ್ ಕೂಡ 10 ದಿನ ತೆಗೆದುಕೊಳ್ಳೋದಿಲ್ಲ, 6ರಿಂದ 7 ದಿನ ತೆಗೆದುಕೊಳ್ಳುತ್ತೆ. ಈ ಟೈಮಲ್ಲಿ ನೀವೇನು ಮಾಡಬೇಕು, ಇಲ್ಲಿ ನಿಮಗೆ ಎಷ್ಟು ದಿನ ಉಳಿತಾ ಇದೆ, ಮತ್ತೆ ಒಂದು 8 ದಿನ ಉಳಿತಾ ಇದೆಯಲ್ಲ, ಈ ಟೈಮಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮಿಡಿವಲ್ ಹಿಸ್ಟ್ರಿಗಳನ್ನ ನೀವು ನೋಡ್ಕೊಳ್ಬೋದು. PYQ ಬೇಸ್ ಮೇಲೆ, ಎಲ್ಲನೂ ಅಲ್ಲ, A to Z ಅಲ್ಲ, ಮತ್ತೆ PYQ ಬೇಸ್ ಮೇಲೆ ಮಾಡ್ಕೊಳ್ಬೋದು. ಓಕೆ, ಇನ್ನು ಜಿಯೋಗ್ರಫಿನಲ್ಲಿ ಮ್ಯಾಪಿಂಗ್ ಅಂತ ಒಂದಿರುತ್ತಲ್ಲ, ಅದನ್ನು ಎನ್ವೈರ್ಮೆಂಟ್ ಜೊತೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಹೀಗೆ ಫಸ್ಟ್ ರೌಂಡ್ ನೀವು ಡೈಲಿ ಪ್ರತಿಯೊಂದು ಸಬ್ಜೆಕ್ಟನ್ನು 3-4 ಗಂಟೆ ಓದ್ಕೊಂಡ್ರಿ ಅಂದರೆ ಒಂದು ರೌಂಡ್ ರಿವಿಷನ್ ಆಗುತ್ತೆ ನಿಮ್ಮದು ನೀಟಾಗಿ. ಈ ಥರ ರಿವಿಷನ್ ಆಯಿತು ಅಂದ್ಕೊಳ್ಳಿ, ನಿಮ್ಮ ಫಸ್ಟ್ ರೌಂಡ್ ತಯಾರಿ ಪರ್ಫೆಕ್ಟಾಗಿ ಆಗುತ್ತೆ. ನೆನ್ಪಿಟ್ಕೊಳ್ಳಿದ್ದೇನೆ, ರಿಮೆಂಬರ್ ದಿಸ್ ಪಾಯಿಂಟ್. ಇನ್ನು ಇದಿಷ್ಟೇನ ನಮ್ಮ UPSCಗೆ? ಇಲ್ಲ, ಇನ್ನೂ ಇಲ್ಲ. ನಮ್ಮ CSAT ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. CSAಟ್ಗೆ ಏನು, ಪ್ರತಿದಿನ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ಸಪ್ರೇಟಾಗಿ ಮಾತಾಡ್ತೀನಿ. ಓಕೆ, ಹಾಗೆಯೇ ಕರೆಂಟ್ ಅಫೇರ್ಸ್, ಇದಕ್ಕೂ ಕೂಡ ಡೈಲಿ ನೀವು ಟೈಮ್ ಕೊಡಲೇಬೇಕು. ಏನು ಸರ್ ಕರೆಂಟ್ ಅಫೇರ್ಸ್ದು? ಕರೆಂಟ್ ಅಫೇರ್ಸ್ಗೆ ನೋಡಿ, ನಿಮಗೆ 2 ಸೋರ್ಸು, ಏನೂ ಇಲ್ಲ, ಬಹಳ ಇಲ್ಲ. 30 ಮಿನಿಟ್ಸ್ ದ ಹಿಂದೂ ನ್ಯೂಸ್ ಪೇಪರ್ 30 ಮಿನಿಟ್ಸ್ ಓದಬೇಕು. ಯಾಕೆ ದ ಹಿಂದೂ ಓದಬೇಕು? ನಿಮ್ಮ ನಾಲೆಜ್ಗೋಸ್ಕರ ಅಲ್ಲ, ನಿಮ್ಮ ಪ್ರಿಲಿಮ್ಸ್ಗೋಸ್ಕರನೂ ಕೂಡ ಅಲ್ಲ, ಜಸ್ಟ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ಗೋಸ್ಕರ, ಇಂಗ್ಲೀಷ್ ರೀಡಿಂಗ್ ಮೆಥಡನ್ನು ರೂಢಿ ಇಟ್ಕೊಳ್ಳೋಕ್ಕೋಸ್ಕರ. ಯಾಕಂದರೆ ಇಲ್ಲಿ ನಿಮ್ಮ CSAT ತಯಾರಿ ಕೂಡ ನಿಮಗೆ ಗೊತ್ತಿಲ್ಲದೆ ಆಗುತ್ತೆ ಕರೆಂಟ್ ಅಫೇರ್ಸ್ ಓದೋದ್ರಿಂದ. ದ ಹಿಂದೂ ನ್ಯೂಸ್ ಪೇಪರ್ ನೀವು ಡೈಲಿ 30 ನಿಮಿಷ ಓದ್ತಾ ಹೋದರೆ, 30 ನಿಮಿಷ ಅಷ್ಟೇ ಓದಬೇಕು, ಎಷ್ಟಾಗುತ್ತೆ ಅಷ್ಟೇ ಓದಬೇಕು, 30 ನಿಮಿಷದಲ್ಲಿ ಅಷ್ಟೇ ಓದ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ ನಿಮ್ಮದು ರೀಡಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಈ ರೀಡಿಂಗ್ ಸ್ಪೀಡ್ ನಿಮ್ಮದು ಜಾಸ್ತಿ ಆದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಹೆಲ್ಪ್ ಆಗುತ್ತೆ. CSAಟ್ನಲ್ಲಿ ಭಾಳ ಜನ ಏನು ಮಾಡ್ತಾರೆ ಗೊತ್ತಾ, ಹಿಂದೂ ನ್ಯೂಸ್ ಪೇಪರ್ ತೊಗೊಳ್ತಾರೆ, 2 ಗಂಟೆ 3 ಗಂಟೆ ಓದ್ಕೊಂಡು ಕೂತ್ಕೊಳ್ತಾರೆ. ವೇಸ್ಟ್ ರೀ ಅದು, ಅದಾಗತ್ತೆ ಇಲ್ಲ ನಿಮಗೀಗ. ಈಗ ಪ್ರಿಲಿಮ್ಸ್ಗೋಸ್ಕರ ತಯಾರಿ ಮಾಡಬೇಕು ನೀವು. ನೋಡಿ, ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಅಂದರೆ ಕತ್ತೆ ಕಾಡಿನ ರಾಜ ಆಗಬೇಕಾಗಿತ್ತು. ಮತ್ತು ಕಾಡಿನ ರಾಜ ಯಾರು ಇರ್ತಾರೆ? ಸಿಂಹ ಇರುತ್ತೆ. ಯಾಕೆ ಸಿಂಹ ಇರುತ್ತೆ ಕಾಡಿನ ರಾಜ? ಪ್ರತಿ 20 ಗಂಟೆ ನಿದ್ದೆನೇ ಮಾಡುತ್ತದೆ 24 ಗಂಟೆಯಲ್ಲಿ. ಯಾಕಂದರೆ 4 ಗಂಟೆಯಲ್ಲಿ ಅದು ಕೆಲಸ ಮಾಡಿದರೆ ಟಾರ್ಗೆಟ್ ಪ್ಲ್ಯಾನ್ ಮಾಡ್ಕೊಂಡು ಅದು ಭೇಟಿ ಆಡುತ್ತೆ. ಸೊ ನಿಮ್ಮದು ಕೂಡ ಏನು ಬೇಕಾಗಿದೆ ಎಕ್ಸಾಮ್ಗೆ ಅದನ್ನು ಓದ್ಕೊಳ್ಳೋದು. UPSCಗೆ ಓದ್ತಾ ಇದ್ದೀನಿ ಅಂತ ಸಿಕ್ ಹಾಗೆ ಕೂತ್ಕೊಳ್ಳೋ ಹಾಗಿಲ್ಲ. ಅರ್ಥ ಆಯ್ತಾ? ಸೊ 30 ನಿಮಿಷದ ಹಿಂದೆ ಕೊಡಬೇಕು ಕರೆಂಟ್ ಅಫೇರ್ಸ್ನಲ್ಲಿ. ಇನ್ನು 1 hour ವಿಷನ್ ಮ್ಯಾಗಝಿನ್ ಕ್ಲಾಸಸ್ ನಾವೇ ಮಾಡ್ತಾ ಇದ್ದೀವಿ. 5 ಜನ IAS ಇಂದ ಪ್ರತಿದಿನ ಮಧ್ಯಾಹ್ನ 2ರಿಂದ 3ವರೆಗೂ, ಸೋಮವಾರದಿಂದ ಮಂಡೇ ಟು ಫ್ರೈಡೇ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೀನಿ. ಎಕ್ಸಾಮ್ ಮುಗಿದ್ಮೇಲೆ ಹೇಗೆ ಪ್ರಶ್ನೆಗಳು ಬಂದಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಇದು ಕ್ಲಾಸ್ ಕೇಳಬೇಕು. ಕ್ಲಾಸ್ ಕೇಳಿದ್ರೆ ಮುಗಿತಾ? ನೋ, ಮತ್ತೆ 1 hour ಹೋಗಿ ಓದ್ಕೊಳ್ಬೇಕು ನೀವು. ಯಾಕಂದರೆ ನೀವು 2026 ಪ್ರಿಲಿಮ್ಸ್ ಎಕ್ಸಾಮ್ಗೆ ಮೇ 2025ರಿಂದ ಅಟ್ಲೀಸ್ಟ್ ಫೆಬ್ರವರಿ 2026ವರೆಗಿನ ಮ್ಯಾಗ್ಝಿನನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ 1 ಅಕ್ಷರ ಬಿಡದೆ, ನಾನು ಟೀಚ್ ಮಾಡೋದು ಪ್ರತಿದಿನ 10 ಪೇಜ್ ಟೀಚ್ ಮಾಡ್ತೀನಿ. ಬಟ್ ನೀವು ಅದನ್ನು ಮುಗಿಸ್ಕೊಂಡು ರೂಮ್ಗೆ ಹೋಗಿ ಒಂದು 5ರಿಂದ 6 ಪೇಜ್ ಕಂಪಲ್ಸರಿಯಾಗಿ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು.
ಹಿಂದಿನ ತಿಂಗಳು ಆಗಿರುವಂಥ ಮ್ಯಾಗ್ಝಿನನ್ನು ಕೂಡ ರಿವಿಷನ್ ಮಾಡ್ಕೊಳ್ತಾ ಇರಬೇಕು. ಉದಾಹರಣೆಗೆ ಈಗ ನಾವು ಆಗಸ್ಟ್ ತಿಂಗಳ ಪಾಲಿಟಿಯನ್ನು ಟೀಚ್ ಮಾಡ್ತಾ ಇದ್ವಿ ಅಂತ ಅಂದರೆ ನೀವು ಜುಲೈ ತಿಂಗಳ ಪಾಲಿಟಿಯನ್ನು ಅದ್ರ ಜೊತೆ ಡೈಲಿ ರಿವಿಷನ್ ಮಾಡ್ತಾ ಹೋಗಬೇಕು. ಓಕೆ, ಅಕಸ್ಮಾತ್ ಈಗ ನೀವು ಹೊಸದಾಗಿ ಜಾಯ್ನ್ ಆಗಿದ್ರೆ ಸ್ವಲ್ಪ ನಿಮಗೆ ಟೈಮ್ ತೊಗೊಳುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರುತ್ತೆ ಯಾವ ಥರ ಅಂತ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಕರೆಂಟ್ ಅಫೇರ್ಸ್ಗೆ 2 hour ಪ್ಲಸ್ ಹಾಫ್ ಅವರ್, 2 hour ವಿಷನ್ ಮ್ಯಾಗ್ಝಿನ್ಗೆ ಹಾಫ್ ಅವರು ದ ಹಿಂದೂ ನ್ಯೂಸ್ ಪೇಪರ್ಗೆ ಹೋಗುತ್ತೆ. ಇದು 2.5 ಗಂಟೆ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್. ಇಲ್ಲಿಂದಾನೇ ಬರುತ್ತೆ ಪ್ರಶ್ನೆಗಳು ನಿಮಗೆ, ಇದಕ್ಕಿಂತ ಎಕ್ಸ್ಟ್ರಾ ಏನು ಬೇಡ. ದಿಸ್ ಈಸ್ ಫಾರ್ ಕರೆಂಟ್ ಅಫೇರ್ಸ್. ಇದು ಡೈಲಿ ಆಗಬೇಕು, 2.5 ಗಂಟೆ ಇದಕ್ಕೆ ಹೋಗಬೇಕು. ಇನ್ನು CSATಗೆ ಸಪ್ರೇಟಾಗಿ ನಾನು ಹೇಳ್ತೀನಿ ಅಂತ ನೋಡಿದೆ. ನೋಡಿ, CSATನಲ್ಲಿ ನಮಗೇನಿರುತ್ತೆ, CSATನಲ್ಲಿ ನಮಗೆ ಬರುವಂಥ ಪ್ರಶ್ನೆಗಳು 80 ಇಂಟು 2.5 ಎಷ್ಟಾಗುತ್ತೆ ನಮ್ಮದು? ಇದು 200 ಸ್ಕೋರ್ ಆಗುತ್ತೆ. 200ನಲ್ಲಿ ನಮ್ಮ ಪಾಸ್ ಆಗೋಕೆ ಎಷ್ಟು ಬೇಕಪ್ಪ? 66 ಮಾರ್ಕ್ಸ್ ಬೇಕು. 80 ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕ್ಕಾಗತ್ತಾ ನಮಗೆ ಫೈನಲ್ ಎಕ್ಸಾಮ್ನಲ್ಲಿ? ನೆವರ್. 80 ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂಥ ಸಾಮರ್ಥ್ಯ ನಮಗೆ ಸದ್ಯಕ್ಕೆ ಇರೋದಿಲ್ಲ. ನೀವೆಷ್ಟು ಸಾಲ್ವ್ ಮಾಡಬೇಕಾಗತ್ತೆ? 40 ಸಾಲ್ವ್ ಮಾಡಿದ್ರಿ. 80ರಲ್ಲಿ 40 ಹುಡುಕಬೇಕು ನೀವು, ಈಸಿ ಆಗಿರೋದನ್ನು. ನೋಡಿ, ಯಾರ್ದು ಮ್ಯಾಥ್ಸ್ ತುಂಬ ಸ್ಟ್ರಾಂಗ್ ಇದೆ, ಯು ಆರ್ ವೆರಿ ಲಕ್ಕಿ. ನಿಮಗೆ 30ರಿಂದ 35 ಅಥವಾ ಒಂದೊಂದು ಸಾರಿ 40 ಪ್ರಶ್ನೆಗಳು ಕೂಡ ಇಲ್ಲಿಂದಾನೇ ಬರುತ್ತೆ. ಓಕೆ, ಇನ್ನು ಯಾರು ಮ್ಯಾಥ್ಸ್ ವೀಕ್ ಇದ್ದೀರಿ, ನಿಮಗೆ ಒಂದು ಬೆನಿಫಿಟ್ ಏನಂದರೆ ರೀಸನಿಂಗ್ ಎಲ್ರಿಗೂ ಈಸಿಯಾಗಿ ಬರುತ್ತೆ. ಇದು 13 ಪ್ರಶ್ನೆಗಳು ಮಿನಿಮಮ್ ಆದರೂ ಕಂಪಲ್ಸರಿ ಇಲ್ಲಿಂದ ಬಂದೇ ಬರುತ್ತೆ. ಇದನ್ನು ಎಲ್ಲರೂ ಮಾಡ್ಕೊಳ್ಬೇಕು. ನಿಮ್ಮ ಮ್ಯಾಥ್ಸ್ ವೀಕ್ ಇದ್ರೂ ಮಾಡ್ಕೊಳ್ಬೇಕು, ನಿಮ್ಮದು ಮ್ಯಾಥ್ಸ್ ಸ್ಟ್ರಾಂಗ್ ಇದ್ರೂ ಕೂಡ ಮಾಡ್ಕೊಳ್ಬೇಕು. ಇನ್ನೊಂದು ಬರುತ್ತಲ್ಲ, ಇನ್ನು ರೀಡಿಂಗ್ ಕಾಂಪ್ರೆನ್ಷನ್ನು ಇಂಗ್ಲೀಷ್ ಇರುತ್ತೆ, ಇದು ಅಥವಾ ಹಿಂದಿ ಬರೋರಿಗೆ ಹಿಂದಿ ಬರುತ್ತೆ. ಇಲ್ಲಿಂದ ಪ್ರತಿ ವರ್ಷ ಮಿನಿಮಮ್ 27 ಪ್ರಶ್ನೆಗಳಿರುತ್ತೆ, 27 ಅಥವಾ 28. ಸೊ ಇಲ್ಲಿ ಲೆಕ್ಕ ಹಾಕಿದರೆ 27 ಇಂಟು 2.5 ಅಂತ ಮಾಡಿದ್ರೆ ಇಲ್ಲೂ ಕೂಡ 67.5 ಮಾರ್ಕ್ಸ್ ಆಯಿತು. ನೀವು ಬರೀ ಇಂಗ್ಲೀಷ್ ಕಾಂಪ್ರೆನ್ಷನ್ ಮಾಡಿದ್ರೆ ಕ್ವಾಲಿಫೈ ಆಗ್ತೀರಿ, ಬಟ್ ಅಕ್ಯುರೇಸಿ 100 ಯಾರ್ದು ಇರಲ್ಲ. ನೀವು 27 ಅಟೆಂಡ್ ಮಾಡಿದ್ರೆ ಅದರಲ್ಲಿ ನಿಮ್ಮದು ಕರೆಕ್ಟ್ ಆಗ್ಬೋದಾದಂಥದ್ದು 21ರಿಂದ 22 ಮಾತ್ರ ಇರುತ್ತೆ ಅಲ್ವಾ? ಸೊ ರಾಂಗ್ ಆಗುತ್ತೆ. ಹಾಗಾಗಿ ನಮ್ಮ ಟಾರ್ಗೆಟ್ ಏನಿರಬೇಕು ಗೊತ್ತಾ? 40 ಕ್ವಶನ್ನ ಅಟೆಂಡ್ ಮಾಡಬೇಕು. ಅದರಲ್ಲಿ ಮಿನಿಮಮ್ 32 ಕರೆಕ್ಟ್ ಆಗಬೇಕು. ಒಂದು 8 ತಪ್ಪಾದರೂ ಓಕೆ. 32 ಇಂಟು 2.5 ಮಾಡಿ ನೋಡೋಣ. ಇಲ್ಲೇ 80 ಮಾರ್ಕ್ಸ್ ಸಿಕ್ತು ನಿಮಗೆ. ಇನ್ನು ತಪ್ಪಾಗತ್ತಲ್ಲ, ಅದಕ್ಕೆ 0.833 ನಾವು ಕಟ್ ಮಾಡಬೇಕಾಗತ್ತೆ. ಸರಿ, ಅದರಲ್ಲಿ ಎಷ್ಟು ತೆಗಿತೀನಿ ನಾನು? 6.664 ಅನ್ನು ತೆಗಿತೀನಿ. ಇವಾಗ ನೋಡಿ, ಫೈನಲ್ ಸ್ಕೋರ್ ಬಂದದ್ದು 73.336. ಸಾಕಲ್ವ? ಕ್ವಾಲಿಫೈ ಆಯ್ತಲ್ವ ಈಗ CSAT. ನೀವು ತಲೆಯಲ್ಲಿ 80 ಪ್ರಶ್ನೆಗಳಿವೆ, ಬಿಟ್ಟು ಬಿಡ್ರಿಪ್ಪ 80 ಪ್ರಶ್ನೆ ಇಲ್ಲ, ನಮಗಿರೋದು 40 ಪ್ರಶ್ನೆ ಮಾತ್ರ. ವಿ ಹ್ಯಾವ್ ಟು ಅಟೆಂಡ್ 40 ಕ್ವಶನ್ಸ್ ಪರ್ಫೆಕ್ಟ್ಲಿ ಇನ್ 2 hours. ಹೇಗೆ? ಯಾರ್ದು ಇಂಗ್ಲೀಷ್ ತುಂಬ ಚೆನ್ನಾಗಿದೆ, ನೀವು ಫೋಕಸ್ ಮಾಡಬೇಕಾಗಿರೋದು ಮೊದಲು ರೀಡಿಂಗ್ ಕಾಂಪ್ರೆನ್ಷನ್. 27 ಪ್ರಶ್ನೆಗಳು ಬರುತ್ತೆ, ನೀಟಾಗಿ ಮುಗಿಸ್ಕೊಂಡ್ಬಿಡ್ರಿ. ಇದರಲ್ಲಿ 21ರಿಂದ 22 ಕರೆಕ್ಟ್ ಆದರೆ ಸಾಕಪ್ಪ ನಮ್ಮದು. ಅರ್ಥ ಆಯ್ತಾ? ಇನ್ನು ನಮಗೆ ರೀಸನಿಂಗ್ ನೋಡಿ, ಏನು ರೀಸನಿಂಗ್ ಅಂತ ಇದೆಯಲ್ಲ, 13 ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ನಮ್ಮದು ಒಂದು 13 ನೋಡಿ, 13ರಲ್ಲಿ 10 ಕರೆಕ್ಟ್ ಆದರೆ ಸಾಕಲ್ವಾ? 13ರಲ್ಲಿ 10 ಕರೆಕ್ಟ್ ಆದರೂ ಕೂಡ ನಮ್ದು ಎಷ್ಟಾಗುತ್ತೆ? ಇಲ್ಲಿ 21 ಅಥವಾ 22 ಕರೆಕ್ಟ್ ಆಗಿತ್ತು, ಇಲ್ಲಿ 10 ಕರೆಕ್ಟ್ ಆಯಿತು ಅಂದರೆ 32 ಕರೆಕ್ಟ್ ಆಯ್ತಲ್ವ ನಮ್ಮದು. 27 ಪ್ಲಸ್ 13 ಎಷ್ಟಾಯ್ತು? 40 ಆಯ್ತಲ್ವಾ? ಓಕೆ, 13 ಪ್ರಶ್ನೆಗಳು ರೀಸನಿಂಗಿಂದ ಬಂದೇ ಬರುತ್ತೆ. ಸರಿ ಸರ್, ಅಕಸ್ಮಾತ್ ಒಂದೊಂದು ಸಾರಿ ರೀಸನಿಂಗಿಂದ ಡಿಫಿಕಲ್ಟ್ ಪ್ರಶ್ನೆಗಳು ಬಂದರೆ ಏನು ಮಾಡೋದು? ಆವಾಗ ಮ್ಯಾಥ್ಸ್ ಕಡೆಗೆ ಸ್ವಲ್ಪ ಫೋಕಸ್ ಮಾಡಿ. ಮ್ಯಾಥ್ಸ್ನಲ್ಲೇ ಒಂದು ಚಾಪ್ಟರ್ ಇದೆ, ನಂಬರ್ ಸಿಸ್ಟಮ್ ಅಂತ. ಪ್ರತಿ ವರ್ಷ ಈ ಚಾಪ್ಟರ್ನಿಂದ 10 ಪ್ರಶ್ನೆಗಳು ಬರುತ್ತೆ. ಇದನ್ನೊಂದು ಮಾಡ್ಕೊಂಡು ಬಿಡಿ ಸಾಕು. UPSC CSATಗೆ ಹೇಳ್ತಾ ಇದ್ದೀನಿ ನಾನು, ಮತ್ತು ಬೇರೆ ಎಲ್ಲ ಎಕ್ಸಾಮ್ಗಳಿಗಲ್ಲ. ದಿಸ್ ಈಸ್ UPSC ಪ್ಯಾಟರ್ನ್. ಈ ಒಂದು ಮಾಡೆಲ್ ನಿಮಗೆ ಗೊತ್ತಿರಬೇಕು. ಸರಿ ಸರ್, ಹಾಗಾದರೆ ರೀಸನಿಂಗಲ್ಲಿ ಏನೇನಿದೆ? ತುಂಬ ಈಸಿ ಇದೆ ರೀ, ತುಂಬ ಈಸಿ ಇದೆ. ಬಟ್ ಪ್ರಶ್ನೆಗಳು ತುಂಬ ಟ್ರಿಕಿಯಾಗಿ ಕೊಟ್ಟಿರ್ತಾರೆ ಅವರು. ಏನು ಲಾಜಿಕಲ್ ಸೀರೀಸ್ಗಳು 1 2 3, ನೆಕ್ಸ್ಟ್ ಒಂದು ಸ್ಪೇಸ್ ಬಿಟ್ಟಿರ್ತಾರೆ, ಇಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳ್ತಾರೆ. ಬ್ಲಡ್ ರಿಲೇಷನ್ಸ್, ಅಪ್ಪ ಅಮ್ಮ ಇದೆಲ್ಲ ಇರುತ್ತಲ್ಲ, ಇಲ್ಲೇನಿರುತ್ತೆ? ಈಸಿ ಇರಲ್ಲ ಪ್ರಶ್ನೆಗಳು, ತುಂಬ ಟ್ರಿಕಿಯಾಗಿರುತ್ತೆ, ಟೈಮ್ ಭಾಳ ಕನ್ಸ್ಯೂಮ್ ಮಾಡುತ್ತೆ. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಡೈರೆಕ್ಷನ್ಗಳು, ದಿಕ್ಕುಗಳು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಕ್ಲಾಕ್ ಗಡಿಯಾರ, ಕ್ಯಾಲೆಂಡರ್ ಬಗ್ಗೆ, ಸಿಲೋಜಿಸಮು, ವೆನ್ ಡಯಾಗ್ರಾಮ್ಗಳು, ಈ ಥರ ಎಲ್ಲ ಇರುತ್ತಲ್ಲ, ನಾಯಿಗಳ ಪ್ರಶ್ನೆ, ಬೆಕ್ಕುಗಳ ಪ್ರಶ್ನೆ. ದೆನ್ ಸಿಟ್ಟಿಂಗ್ ಅರೇಂಜ್ಮೆಂಟು, ರ್ಯಾಂಕಿಂಗು, ಇಲ್ಲೊಬ್ಬನ ಕೂಡಿಸ್ತಾರೆ ಇಲ್ಲೊಬ್ಬನ ಕೂಡಿಸ್ತಾರೆ ಅಂತ ಹೇಳ್ತಾರೆ ನೋಡಿ. ಡಾಟಾ ಸಫಿಷಿಯನ್ಸಿ, ಆಮೇಲೆ ಫಿಗರ್ಗಳನ್ನ ಕೊಡ್ತಾರೆ ಒಂದೊಂದು ಸಾರಿ. ಇತ್ತೀಚೆಗೂ ಬಂದಿಲ್ಲ ಡೇಟಾ ಸಫಿಷಿಯನ್ಸಿ ಮತ್ತು ಫಿಗರ್ಸ್, ಇತ್ತೀಚೆಗೆ ಬಂದಿಲ್ಲ ಇವು. ದೆನ್ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಮೇಲೆ ಬರುತ್ತೆ. ಕ್ಯೂಬ್ಸು, ಕ್ಯೂಬಾಯ್ಡು. ಸೊ 10 ಟಾಪಿಕ್ ಇದೆ, 10 ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ರೀಸನಿಂಗ್ನಲ್ಲಿ. ಆಮೇಲೆ ಮ್ಯಾಥ್ಸಲ್ಲಿ ನಂಬರ್ ಸಿಸ್ಟಮ್ ಒಂದು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಮೇಲೆ ರೀಡಿಂಗ್ ಕಾಂಪ್ರೆನ್ಷನ್ಗೆ ಡೈಲಿ ಹಿಂದೂ ನ್ಯೂಸ್ ಪೇಪರ್ ಓದ್ತಾ ಹೋಗ್ತೀರಿ. PYQಗಳಲ್ಲೂ ಕೂಡ ಡೈಲಿ 2 ರೀಡಿಂಗ್ ಕಾಂಪ್ರೆನ್ಷನ್ ಮಾಡ್ಕೊಳ್ಳಿ. ಯಾಕೆ CSAT ನೀವು ಪಾಸ್ ಆಗಲ್ಲ ನೋಡೋಣ. ಈ ಥರ ಮಾಡಿ, ಇದೇ ಥರ ಮಾಡಿ. ದಯವಿಟ್ಟು ಏನಾದರೂ ನಿಮಗೆ ಕನ್ಫ್ಯೂಷನ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೀ, ನಾನು ಹೇಳ್ತೀನಿ ನಿಮಗೆ. CSAT ಯಾಕೆ ನಾವು ಫೇಲ್ ಆಗ್ತಾ ಇದ್ದೀವಿ ಅಂದರೆ 80ರಲ್ಲಿ 40 ಕ್ವಶನ್ಗಳನ್ನ ನಮಗೆ ಸರಿಯಾಗಿ ಹುಡ್ಕೋಕೆ ಬರ್ತಾ ಇಲ್ಲ. ದಿಸ್ ಈಸ್ ದ ಮೇನ್ ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ ಹಿಯರ್. ಇಲ್ಲಿದೆ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ಸೊ ಈ 40ರಲ್ಲಿ ನೀವು 27 ಇಂಗ್ಲೀಷು ಪ್ಲಸ್ 13 ರೀಸನಿಂಗು ಪ್ಲಸ್ 10 ನಂಬರ್ ಸಿಸ್ಟಮ್, ಇಷ್ಟು ಪರ್ಫೆಕ್ಟ್ ಹಾಕೊಂಡು ಹೋಗಿರ್ತೀರಿ. 50 ಕ್ವಶನ್ನ ನೀವು ಸಾಲ್ವ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತೀರಿ. 80ರಲ್ಲಿ 30 ಬಿಟ್ಟು ಬಿಡ್ರಿ. ಇನ್ನು 50ರಲ್ಲಿ 40 ನೀಟಾಗಿ ಅಟೆಂಡ್ ಮಾಡಿರಿ. ಅದರಲ್ಲಿ ಒಂದು 8 ತಪ್ಪಾದರೂ ಪರವಾಗಿಲ್ಲ, ನೀವು ಪಾಸಾಗಿ ಹೋಗ್ತೀರಿ. ನೋ ಪ್ರಾಬ್ಲಮ್. ಕ್ಲಿಯರ್ ಆಯಿತಾ CSAT ಬಗ್ಗೆ? ನೆಕ್ಸ್ಟ್ ಆ ಚಾಪ್ಟರ್ಗಳನ್ನು ಕೂಡ ನಾನು ಬರೆದಿದ್ದೀನಿ, ಇದನ್ನೇ ಮಾಡ್ಕೊಳ್ಬೇಕು ನೀವು.
ನೆಕ್ಸ್ಟ್ ಸರಿ ಸರ್, ಹಾಗಾದರೆ ನೀವು ಪ್ಲ್ಯಾನ್ ಹಾಕ್ಕೊಟ್ರಿ ಫಸ್ಟ್ ರಿವಿಷನ್ ನೀವು CSAT ಬಗ್ಗೆ ಡೈಲಿ ಯಾವ ಥರ ಮಾಡೋದು ಅಂತ. ಈಗ CSAT ಅಂತ ಟಾಪಿಕ್ಸ್ ಹೇಳಿದ್ರೆ ನಾನು ನಿಮಗೆ CSAT ಡೈಲಿ ನೀವು 1 hour ತೆಗೆದಿಡಿ, 30 minutes to 1 hour ತೆಗೆದಿಡಿ. ಸೊ 2.5 hour ಕರೆಂಟ್ ಅಫೇರ್ಸ್ಗೆ ಹೋಯಿತು. CSAT ನಿಮ್ಮದು 1 hour ಆ್ಯಕ್ಚುಲಿ ಹತ್ತಲ್ಲ, ನೀವು ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂದರೆ ಅಥವಾ ವಾರದಲ್ಲಿ 3 ದಿನ 1 hour ಮಾಡ್ಕೊಳ್ಬೋದು. 30 minutes ಅಂತಲೇ ಕೊಡ್ತೀನಿ ನಾನು. ಸೊ CSAT ಪ್ಲಸ್ ಕರೆಂಟ್ ಅಫೇರ್ಸ್ ಸೇರಿಸಿದ್ರೆ ಡೈಲಿ 3 hours ಅಂತ ನಾವು ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ಆಗುತ್ತೆ ಇಲ್ಲ ಕರೆಂಟ್ ಅಫೇರ್ಸ್ಗೆ ಮತ್ತು CSAT ಎರಡನ್ನು ಸೇರಿಸಿದಾಗ. ಹೇಗೆ ಮಾಡೋದು ಸರ್, ಏನೇನು ಓದೋದು? ಹಾಗಾದರೆ ನೋಡಿ, ಏನೇನು ಇರಬೇಕು ನಿಮ್ಮ ತಯಾರಿ. ಮೊದಲೇದು ರೀಡಿಂಗ್ ಕಾಂಪ್ರಹೆನ್ಷನ್ ಮತ್ತು ದ ಹಿಂದೂ ಓದಬೇಕು. ದ ಹಿಂದೂ ನ್ಯೂಸ್ ಪೇಪರ್ ಓದ್ತೀರಿ, 1-2 ರೀಡಿಂಗ್ ಕಾಂಪ್ರಹೆನ್ಷನ್ ಪ್ರಾಕ್ಟೀಸ್ ಮಾಡ್ತೀರಿ, ಒಂದು 30 ನಿಮಿಷ. CSAT ಒಂದು 30 ನಿಮಿಷ. ವಿಷನ್ ಮ್ಯಾಗ್ಝಿನ್ ಕ್ಲಾಸ್ ಕೇಳೋಕ್ಕೆ 1 hour, ಆಮೇಲೆ ಅದನ್ನು ರಿವಿಷನ್ ಮಾಡೋಕ್ಕೆ 1 hour. ಇಲ್ಲಿ 3 hour ನಿಮ್ಮದಾಗುತ್ತೆ. ಓಕೆ, ಇನ್ನು PYQs ವೆರಿ ವೆರಿ ಇಂಪಾರ್ಟೆಂಟ್. 2011ರಿಂದ 2025 ಕಂಪಲ್ಸರಿ ಅನಾಲಿಸಿಸ್ ಮಾಡಬೇಕು. ಇದಕ್ಕೆ ನೋಡಿ, ಇದೇನು ಅನಾಲಿಸಿಸ್ ಇದೆಯಲ್ಲ, ಕೆಲವೊಂದು ಎಲಿಮಿನೇಷನ್ ಟೆಕ್ನಿಕ್ಸ್ ಬರುತ್ತೆ ಈ ಒಂದು CSATನಲ್ಲಿ ಅಥವಾ GSನಲ್ಲಿ. CSATನಲ್ಲಿ ಜಾಸ್ತಿ ಬರಲ್ಲ, GSನಲ್ಲಿ ಬರುತ್ತೆ. ಆ ಎಲಿಮಿನೇಷನ್ ಟೆಕ್ನಿಕ್ ನೀವು ಗೊತ್ತಿಲ್ಲದೆ ಹೋಗಿ ಎಕ್ಸಾಮಲ್ಲಿ ಎಷ್ಟೇ ನಾಲೆಜಿಂದ ಅಟೆಂಪ್ಟ್ ಮಾಡಿದರೂ ಕೂಡ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ PYQ ಬರೀ ಕ್ವಶನ್ ಆನ್ಸರ್ ರೀತಿಯಲ್ಲಿ ಅನಾಲಿಸಿಸ್ ಮಾಡೋ ಹಾಗಿಲ್ಲ. ಪ್ರಶ್ನೆಗಳನ್ನ ಯಾಕೆ ಕೇಳಿದ್ದಾರೆ ಇವರು, ಪ್ರಶ್ನೆನ ಹೇಗೆ ಕೇಳಿದ್ದಾರೆ, ಇದನ್ನು ನಾವು ಉತ್ತರ ಗೊತ್ತೇ ಇಲ್ಲದೆ ಇದ್ದರೂ ಕೂಡ ನನ್ನ ಒಂದು ಇಂಟೆಲಿಜೆನ್ಸ್ ಗೆಸ್ಸಿಂಗ್ನಿಂದ ಹೇಗೆ ಅದಕ್ಕೆ ಉತ್ತರ ಬರಿಬೋದು ಅನ್ನೋದನ್ನು ನಿಮಗೆ 2 ಸೋರ್ಸ್ ಈಗಾಗಲೇ ಹೇಳಿದ್ದೀವಿ. ಒಂದು ಡೆಲ್ಲಿ UPSC ಸೀಕ್ರೆಟ್ಸ್ನವ್ರದ್ದು ಎಲಿಮಿನೇಷನ್ ಟೆಕ್ನಿಕ್ಸ್ ಕ್ಲಾಸ್ ಇದೆ, ಒಂದು ಲೈಟ್ ಆ್ಯಂಡ್ ಸ್ಕೋಪ್ ಬ್ಯಾಚ್ ಅಂತ ಇದೆ ಅವ್ರದ್ದು. ಯಾರಿಗೆ ಹಿಂದಿ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅದನ್ನೇ ಜಾಯ್ನ್ ಆಗಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ನಿಮಗೆ. ಯಾರಿಗೆ ಬರಲ್ಲ ಅಂತ ಅಂದರೆ ನಮ್ಮ ಪಾಂಚಜನ್ಯ IAS ಒಂದು CSAT ಕೋರ್ಸಲ್ಲಿ, ಅಥವಾ ನೀವು ಕನ್ನಡ ಲಿಟ್ರೇಚರ್ ಕೋರ್ಸ್ ಜಾಯ್ನ್ ಆಗಿದ್ರೆ ಅಲ್ಲಿ, ಅಥವಾ ಪ್ರಿಲಿಮ್ಸ್ ಕೋರ್ಸ್ ಅಥವಾ ಫೌಂಡೇಶನ್ ಕೋರ್ಸ್ ಯಾವುದಾದ್ರೂ ಒಂದು ಇದರಲ್ಲಿ ಜಾಯ್ನ್ ಆಗಿದ್ರು ಕೂಡ ನಾವು PYQ ಅನಾಲಿಸಿಸ್ ಅಂತ ಒಂದು ಫೋಲ್ಡರ್ ಮಾಡಿದ್ದೀವಿ. 2011ರಿಂದ 2025 ಕೆಲವೊಂದು 7-8 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಈ ವರ್ಷವೂ ಕೂಡ ಮತ್ತೆ ಕೆಲವೊಂದು ಸಾಲ್ವ್ ಮಾಡೋರಿದ್ದೀವಿ. ಅದರಲ್ಲಿ ಆ ಒಂದು ಕ್ಲಾಸಸ್ನ ನಾವು ಕೆಲವೊಂದನ್ನ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಆಯ್ಕೆಗೆ ಬಿಟ್ಟಿರೋದು. ನಾವು ಸಪ್ರೇಟ್ ಕೋರ್ಸ್ ಅಂತ ಅದನ್ನು ಸೇಲ್ ಮಾಡ್ತಾ ಇಲ್ಲ. ಓಕೆ, ನಾವು ಸಪ್ರೇಟ್ ಕೋರ್ಸ್ ಅಂತ ಮಾಡಲ್ಲ ಅದನ್ನು. ಈಗಾಗಲೇ ನೀವು ಯಾವುದಾದ್ರೂ ಕೋರ್ಸ್ ತೊಗೊಂಡಿದ್ರೆ ಅಟ್ಲೀಸ್ಟ್ ನೀವು CSAT ಬೈ ಮಾಡಿದ್ರು ಕೂಡ ನಿಮ್ಗೆ ಅದು ಕೋರ್ಸು ಸಿಗುತ್ತೆ. ಆ್ಯಂಡ್ ನೆನಪಿಟ್ಕೊಳ್ಳಿ, ಆ ಒಂದು ಕ್ಲಾಸಸ್ಗಳಿಂದ ಮಿನಿಮಮ್ 20ರಿಂದ 30 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಜಾಸ್ತಿ ಆಗುತ್ತೆ ಪ್ರಿಲಿಮ್ಸಲ್ಲಿ. ಓಕೆ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸರಿ, PYQ ಅನಾಲಿಸಿಸನ್ನು ಅದೊಂದು ಕ್ಲಾಸ್ ಡೈಲಿ 30 minutes ಕೊಟ್ಟರೆ ಸಾಕು. ನೀವು ಅದಕ್ಕೆ ಡೈಲಿ 30 minutes ಈಗಲಿಂದಾನೆ ಡೈಲಿನೇ ಕೊಡಬೇಕು. ಯಾಕೆ ಸರ್ ಡೈಲಿ ಕೊಡೋದು, ವಾರಕ್ಕೊಂದು ಸಾರಿ ಮಾಡಿದ್ರೆ ನಡೆಯೋಲ್ಲವಾ? ನೋಡಿ, ಒಂದು ಮಾತು ಹೇಳ್ತೀನಿ, ಎಕ್ಸರ್ಸೈಸ್ ನೀವು ವಾರಕ್ಕೊಂದು ಸಾರಿ ಮಾಡಿದ್ರೆ ನಡೆಯುತ್ತಾ? ಎಕ್ಸರ್ಸೈಸ್ ವಾರಕ್ಕೊಂದು ಸಾರಿ ಮಾಡಿದ್ರೆ ನಡೆಯೋದಿಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ. ಸೇಮ್ ಮಾಡಲ್ ಇಲ್ಲೂ ಕೂಡ. ಅರ್ಥ ಆಯ್ತಾ? ಇನ್ನೊಂದು ಸಬ್ಜೆಕ್ಟ್ ಇಲ್ಲಿ ನೋಡಿ, ನೀವೇನು ಇದು ಯಾವುದು ಈಗ ಪಾಲಿಟಿಯನ್ನು 10 days ಮುಗಿಸ್ಬೇಕು ಅಂದ್ಕೊಂಡಿದ್ದೀರಿ. ಪಾಂಚಜನ್ಯ IAS ಈ ವರ್ಷದ ನೋಟ್ಸ್ ನೋಡಿದರೆ 231 ಪೇಜ್ ಇದೆ. ಅದು ನೋಟ್ಸು 10 days ಮುಗಿಸ್ಬೇಕಂದ್ರೆ ಡೈಲಿ ಎಷ್ಟು ಪೇಜ್ ಓದಬೇಕು ಈ ವಿದ್ಯಾರ್ಥಿ? 23 ಪೇಜ್ ಓದಬೇಕು ಡೈಲಿ. ಟಾರ್ಗೆಟ್ ಅದು ಮುಗಿಸೇ ಮಲಗಬೇಕು. ಮುಗಿಸದೆ ಮಲಗುವ ಹಾಗೆ ಇಲ್ಲ. ದಟ್ ಈಸ್ ಕಂಪಲ್ಸರಿ. ಈ 23 ಪೇಜನ್ನು ಸರ್ 4ರಿಂದ 5 ಅವರಲ್ಲಿ ಮುಗಿಸ್ಕೊಳ್ಬೋದ್ರಿ. 1 ಅವರಲ್ಲಿ 4 ಪೇಜ್ ಓದೋಕ್ಕಾಗಲ್ವ ಅವನಿಂದ? ಓದೋಕ್ಕಾಗ್ತಾ ಇಲ್ಲ ಅಂದರೆ ಅವ್ನು ಕ್ಲಾಸಸ್ ಕೇಳುವಾಗ ಮತ್ತೆ ಅವತ್ತೇ ರಿವಿಷನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಯು ಹ್ಯಾವ್ ಟು ಡೂ ಇಟ್, ಯು ಕ್ಯಾನ್ ಡೂ ಇಟ್, ನೆನ್ಪಿಟ್ಕೊಳ್ಳಿ. ದೆನ್ ಸೊ ಇದಕ್ಕೆ 3ರಿಂದ 4 ಗಂಟೆ ಹೋಗುತ್ತೆ ಪ್ರತಿದಿನ. ಇದು ಹೇಗೆ 45 minutes ಪ್ಲಸ್ 10 minutes ರಿವಿಷನ್. ಪ್ರತಿ ಪೇಜ್ ಓದಿದ ತಕ್ಷಣ ಅಲ್ಲೇ ರಿವಿಷನ್ ಮಾಡ್ಕೊಳ್ಬೇಕು. ಕಣ್ಮುಚ್ಚಿ ಆ್ಯಕ್ಟಿವ್ ರಿಕಾಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಪ್ರತಿ 45 ನಿಮಿಷಕ್ಕೆ ಒಂದೊಂದು ಸಾರಿ 10 ನಿಮಿಷ ರಿವಿಷನ್ ಮಾಡಬೇಕು. ಅರ್ಥ ಆಯ್ತಾ? ಇನ್ನು ಇದು ಸಬ್ಜೆಕ್ಟ್ಗೆ 3ರಿಂದ 4 hour ಹೋಗುತ್ತೆ. ಸೊ 3 hour ನೀವು ಕರೆಂಟ್ ಅಫೇರ್ಸ್ ಕೊಟ್ಟಿದ್ದೀರಿ. ಓಕೆ, 30 minutes ಈಗ PYQ ಕೊಡ್ತಾ ಇದ್ದೀರಿ. ನೆಕ್ಸ್ಟ್ ಈಗ 3ರಿಂದ 4 hour ಸಬ್ಜೆಕ್ಟ್ ಕೊಡ್ತೀರಿ. ಓಕೆ, ಎಷ್ಟಾಯ್ತು ಇಲ್ಲಿ? 6.5 hour ಆಗಿದೆ ನಮ್ದು. ಈಗ 6 hours 30 minutes ಆಗಿದೆ. ಇನ್ನು ಟೆಸ್ಟ್ ಸಿರೀಸ್ ಸೆಕ್ಷನಲ್ಲು ಟೆಸ್ಟ್ಗಳನ್ನ ಈಗ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು. ಸೆಕ್ಷನಲ್ ಟೆಸ್ಟು ಅಂತ ಅಂದರೆ ಈಗ ಉದಾಹರಣೆಗೆ ಒಂದೇ ಸಂಸ್ಥೆದು ಮಾಡಿರಿ, ಎಲ್ಲ ಸಂಸ್ಥೆದು ಮಾಡ್ಲಿಕ್ಕೆ ಹೋಗಬೇಡಿ. ಈಗ ವಿಷನ್ IAS ಟೆಸ್ಟ್ ಸಿರೀಸ್ ಅಂತ ಅಂದರೆ ಒಂದು 35 ಟೆಸ್ಟ್ಗಳಿರುತ್ತೆ. ಇದರಲ್ಲಿ ಮೊದಲನೇ 21ರಿಂದ 22 ಟೆಸ್ಟ್ಗಳು ಸೆಕ್ಷನಲ್ ಅಂತ ಇರುತ್ತೆ. ಅದರಲ್ಲಿ ಪಾಲಿಟಿದು ಒಂದು 5 ಇರುತ್ತೆ, ಎಕನಾಮಿದು ಒಂದು 3 ಇರುತ್ತೆ, ಎನ್ವೈರ್ಮೆಂಟ್ದು ಒಂದು 3 ಇರುತ್ತೆ, ಜಿಯೋಗ್ರಫಿದು ಒಂದು 4 ಇರುತ್ತೆ. ಈ ಥರ ಪ್ರತಿಯೊಂದನ್ನು ಕೂಡ ಪ್ರತಿದಿನ 30 ಅಥವಾ 35 ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಪ್ರಶ್ನೆ ಉತ್ತರ ರೀತಿಯಲ್ಲಿ ಪ್ರಶ್ನೆ ಓದೋದು, ಆನ್ಸರ್ ಗೆಸ್ ಮಾಡೋದು, ಉತ್ತರ ನೋಡೋದು, ಪ್ರಶ್ನೆ ಓದೋದು, ಆನ್ಸರ್ ಗೆಸ್ ಮಾಡೋದು, ಉತ್ತರ ನೋಡೋದು, ನಾನು ಎಲ್ಲಿ ತಪ್ಪಿದ್ನಿ ಅಂತ ನೋಡ್ಕೊಳ್ಳೋದು. ಇದನ್ನು ಮಾಡೋಕ್ಕೆ ನಿಮಗೆ ಮಿನಿಮಮ್ 1ರಿಂದ 1.5 ಗಂಟೆ ಬೇಕಾಗುತ್ತೆ. ಓಕೆ, ಮಿನಿಮಮ್ 1ರಿಂದ 1 ಗಂಟೆ. ಅಂದಾಜು ನೀವಿನ್ನೂ ಬಿಗಿನರ್ ಇದೀರಿ ಅಂತ ತೊಗೊಳ್ಳೋಣ. ಇಲ್ಲಿವರೆಗೂ 6 ಗಂಟೆ 30 minutes ಆಗಿದೆ ನಿಮ್ಮದು. ಸೊ ಈಗ ಇದಕ್ಕೆ 1 hour 30 minutes ನೀವು ಇದಕ್ಕೆ ಕೊಟ್ರಿ. ಯಾವುದಕ್ಕೆ? ಈ ಟೆಸ್ಟ್ ಸಿರೀಸನ್ನು ಅನಾಲಿಸಿಸ್ ಮಾಡೋಕ್ಕೆ. ಈ ಥರ ಇದು ಎಲ್ಲಿವರೆಗೂ ಮಾಡಬೇಕು? 21 to 22ನೇ ಟೆಸ್ಟ್ವರೆಗೂ. ಅಂದರೆ ಎಲ್ಲ ಒಂದು ರೌಂಡ್ ಸೆಕ್ಷನ್ ಮುಗಿಯುತ್ತೆ ನಿಮ್ಮದು. ಒಂದು ಇಡೀ UPSC ಸಿಲೆಬಸ್ ಆಗುತ್ತೆ ನಿಮ್ಮದು ಒಂದು ರೌಂಡ್ ಈ ಥರ ಮಾಡ್ಕೊಂಡಾಗ. ಅಷ್ಟೊತ್ತಿಗೆ ಏಪ್ರಿಲ್ ಅಥವಾ ಮೇ ಬಂದಿರುತ್ತೆ. GS ಒಂದು 5-6, CSAT ಒಂದು 5-6 ಏನು ಮಾಡ್ಬೋದು ನೀವು? ಎಕ್ಸಾಮ್ ಥರ ಕೂತ್ಕೊಂಡು ಬರಿಬೋದು, ಟೈಮ್ ಹಚ್ಕೊಂಡು ಬರಿಬೋದು ಅವಾಗ. ಅರ್ಥ ಆಯ್ತಾ? ಸೊ ಈ ಥರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ.
ಇನ್ನು ಇದೇ ಒಂದೇ ಸಂಸ್ಥೆ ಮಾಡಬೇಕು, ಯಾಕಂದರೆ ನೀವು ಭಾಳಷ್ಟು ಸಂಸ್ಥೆ ಮಾಡ್ತಾ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲ ನೀವು ಎಕ್ಸ್ಪೀರಿಯನ್ಸ್ಡ್ ಅದೀರಿ ಅಂದರೆ ಮೊದಲು ವಿಷನ್ ಮುಗಿಸ್ಕೊಳ್ಳಿ, ಮತ್ತೆ ಬೇರೆ ಬೇರೆ ಸಂಸ್ಥೆಗಳದಾವಾಗ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಸೊ 6 hours 30 minutes ಆಗಿತ್ತು, 1 hour 30 minutes ಈಗ ಎಕ್ಸ್ಟ್ರಾ ಆಗ್ತಾ ಇದೆ. ಮತ್ತು ಇದಕ್ಕೆ ಟೆಸ್ಟ್ ಸೀರೀಸ್ ಸೇರಿಸಿದಾಗ ಇಲ್ಲಿ 7 ಆಗುತ್ತೆ, 8 hours ಆಯ್ತು ನಿಮ್ಮದು ಅಲ್ವಾ. ಇನ್ನು 1 hour ಎವ್ರಿ ಡೇ, ಪ್ರತಿದಿನ ಬೆಳಗ್ಗೆ ರಿವಿಷನ್ಗೋಸ್ಕರ. ನಿನ್ನೆ ಏನೇನು ಓದಿರ್ತೀರಿ ನೋಡಿ ಅದೆಲ್ಲವನ್ನು ಇವತ್ತು ರಿವಿಷನ್ ಮಾಡ್ಕೊಳ್ಳೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅದೇ ಕೆಲಸ ನಿಮ್ಮದು. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸ್ಟಡಿ. ಹಾಗಾದರೆ ಐಡಿಯಲ್ ಟೈಮ್ ಟೇಬಲ್ ಯಾವ ಥರ ಇರಬೇಕು ಸರ್, ನಮಗೊಂದು ಮಾಡೆಲ್ ಟೈಮ್ ಟೇಬಲ್ ಹಾಕ್ಕೊಡಿ ಅಂತ ಅಂದರೆ, ನಾನೊಬ್ಬ ಫುಲ್ ಟೈಮ್ ವಿದ್ಯಾರ್ಥಿ ಅಂತ ಕನ್ಸಿಡರ್ ಮಾಡಿಕೊಂಡು ಟೈಮ್ ಟೇಬಲ್ ಹಾಕ್ತಾ ಇದ್ದೀನಿ ನಿಮಗೀಗ. ಅಕಸ್ಮಾತ್ ನಾನೊಬ್ಬ ವಿದ್ಯಾರ್ಥಿ ಆಗಿದ್ದರೆ ಯಾವ ಥರ ನಾನು ಸ್ಟಡಿ ಮಾಡ್ತಾ ಇದ್ದೆ, ಏನು ಮಾಡ್ತಾ ಇದ್ದೆ ಅಂತ ಒಂದು ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದೀನಿ ಈಗ. ನೋಡಿ, ಬೆಳಗ್ಗೆ ನಾನು 4 ಗಂಟೆಗೆ ಹೇಳ್ತೀನಿ, 5 ಗಂಟೆಗೆ ಹೇಳ್ತೀನಿ ಅಂತ ಟಾರ್ಗೆಟ್ ಹಾಕೊಳ್ಳಲ್ಲ, ಯಾಕಂದರೆ ಅದು ಭಾಳ ದಿನ ನಡೆಯಲ್ಲ ಎಲ್ರಿಗೂ ಕೂಡ. ಕೆಲವೊಬ್ರಿಗೆ ಮಾತ್ರ ಅಸಾಮರ್ಥ್ಯ ಇರುತ್ತೆ. ಯಾರು ಹೇಳ್ತೀರಿ ಬೇಗ, ವೆರಿ ಗುಡ್, ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್, ಬೆಳಗ್ಗೆ ಹೇಳಿ. ಇನ್ನು ಯಾರಿಗೆ ಹೇಳೋಕೆ ಆಗ್ತಾ ಇಲ್ಲ, ಅಟ್ಲೀಸ್ಟ್ 6 ಗಂಟೆಗಾದರೂ ಹೇಳಲೇಬೇಕು. ನೀವು 8 ಗಂಟೆವರೆಗೂ ಮಲ್ಕೊಳ್ಳೋ ಹಾಗಿಲ್ಲ. ಅರ್ಥ ಆಯ್ತಾ? ಇಲ್ಲ ಸರ್ ನಾನು ರಾತ್ರಿ 12 ಗಂಟೆವರೆಗೂ ಕೂಡ ಕೂತ್ಕೊಳ್ತೀನಿ ಅನ್ನೋರು ಬೆಳಗ್ಗೆ 7 ಗಂಟೆಗೆ ಹೇಳ್ಬೋದು. ಸರಿ, ಎದ್ದ ತಕ್ಷಣ ಮೊದಲು ನೀವು ಫ್ರೆಶ್ ಅಪ್ ಆಗಿ ಇನ್ನೂ ಸ್ನಾನ ಮಾಡೋಕ್ಕಿಂತ ಮುಂಚೆನೇ 1 ರೌಂಡ್ ರಿವಿಷನ್ ಆಗಬೇಕು. ಗಮನ ಇಟ್ಕೊಂಡು ಕೇಳಿ, ಬಿಫೋರ್ ಬಾತ್, ಸ್ನಾನಕ್ಕಿಂತ ಮುಂಚೆನೇ 1 ರೌಂಡ್ ರಿವಿಷನ್ ಆಗಬೇಕು. ಅದಾದಮೇಲೆ ನೀವು ತಿಂಡಿ, ಸ್ನಾನ, ಪೂಜೆ, ಪುನಸ್ಕಾರ ಇದೆಲ್ಲ ಆಗೋಕ್ಕೆ, ಅಥವಾ ನ್ಯೂಸ್ ಪೇಪರ್ ಸ್ವಲ್ಪ ಒಂದು ಯಾವುದಾದ್ರು ಕನ್ನಡ ನ್ಯೂಸ್ ಪೇಪರ್ ಕನ್ನಡಿಸೋಕೆ ನಿಮಗೆ ಏನು ಬೇಕಾಗುತ್ತೆ, 1-1.5 ಗಂಟೆ ಬೇಕಾಗುತ್ತೆ. 7 ಗಂಟೆ 6ರಿಂದ 7 ಗಂಟೆ 1 hour ಓದ್ಕೊಂಡ್ರಿ ಅಂದರೆ, ರಿವಿಷನ್ ಮಾಡಿದ್ರಿ ಅಂದರೆ 7ರಿಂದ 8 ಬ್ರೇಕ್. ನಿಮಗೆ 1.5 ಗಂಟೆ ಟೈಮ್ ತೊಗೊಳ್ಳಿ ಆರಾಮಾಗಿ. ವಾಕ್ ಮಾಡೋರಿದ್ದರೆ ವಾಕ್ ಮಾಡಿ. ಸೊ ಮತ್ತೆ 8:30ಯಿಂದ 10:30 ಮತ್ತು ಇದೊಂದು ಬ್ಲಾಕ್ ಇದು 2 ಗಂಟೆ ಟೈಮ್ ಸ್ಟಡಿ ಆಗಬೇಕು ಇದರಲ್ಲಿ. ಮತ್ತೆ 10:30ಯಿಂದ 11:30 1 hour ಬ್ರೇಕ್ ಬೇಕು, ಲಾಂಗ್ ಗ್ಯಾಪ್ ಇರಲಿ ಮೈಂಡ್ಗೆ. ಓಕೆ, 11:30ವರೆಗೂ ಬ್ರೇಕ್ ನಿಮಗೆ. ಮತ್ತೆ 11:30ಯಿಂದ 1:30 ಸ್ಟಡಿ, 2 hour ಮತ್ತು ಇದೊಂದು ಹೊಸ ಒಂದು ಬ್ಲಾಕು. ಮತ್ತು 1:30ಯಿಂದ 3ವರೆಗೂ ಬ್ರೇಕ್ ಇರಲಿ. 1:30ಯಿಂದ 2 ಗಂಟೆವರೆಗೂ ಊಟ ಮಾಡಿ, 2 ಗಂಟೆಯಿಂದ 3 ನಡುವೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ, ಸಣ್ಣ ನ್ಯಾಪ್ ತೊಗೊಳ್ಳಿ, ಅಥವಾ ತಿರುಗಾಡಿ, ಮೊಬೈಲ್ ಯೂಸ್ ಮಾಡೋದ್ರೆ ಸ್ವಲ್ಪ ಮೊಬೈಲ್ ಯೂಸ್ ಮಾಡಿ. ಮತ್ತು 3ರಿಂದ 5 ಗಂಟೆ ಬ್ಲಾಕ್ 3 ಇದು. ನೆಕ್ಸ್ಟ್ 5ರಿಂದ 6 ಗಂಟೆ ಬ್ರೇಕ್. ಕಂಪಲ್ಸರಿ ಈ ಟೈಮ್ ವಾಕಿಂಗ್ ಹೋಗಲೇಬೇಕು. ನೀವು ಈ ವರ್ಷ ಎಕ್ಸಾಮ್ ಬರೀತಾ ಇದ್ದರೆ ಕಂಪಲ್ಸರಿ ವಾಕಿಂಗ್ ಹೋಗಬೇಕು. ವಾಕಿಂಗ್ ಹೋಗಿ ಬಂದು ಒಂದು 10 ನಿಮಿಷ ಧ್ಯಾನ ಮಾಡಬೇಕು. ನೀವು ಅಕಸ್ಮಾತ್ 7 ಗಂಟೆಗೆ ವಾಪಸ್ ಬಂದರೆ 7ರಿಂದ 7 ಗಂಟೆ 10 ನಿಮಿಷದವರೆಗಾದರೂ ಧ್ಯಾನ ಮಾಡಿ. ಯೂಟ್ಯೂಬ್ನಲ್ಲಿ ವಿಡಿಯೋ ಇದೆ ನಮ್ಮದು, ಯಾವ ಥರ ಧ್ಯಾನ ಮಾಡೋದು ಅಂತ. ಓಕೆ, ಧ್ಯಾನ ಮಾಡಿ. ಅದಾದಮೇಲೆ 7ರಿಂದ 9 ಇದು ಬ್ಲಾಕ್ 4. ನೆಕ್ಸ್ಟ್ 9ರಿಂದ 10 ಗಂಟೆ ನಡುವೆ ಫ್ಯಾಮಿಲಿ, ಊಟ. 10ರಿಂದ 11 ಮತ್ತೆ ಮತ್ತೊಂದು ಬ್ಲಾಕು, ಈ 1 hour ಬ್ಲಾಕ್ ಇದು ಲಾಸ್ಟ್. ಇನ್ನೂ ಏನಾದರೂ ಬಾಕಿ ಇದ್ದರೆ ಮಾಡ್ಕೊಳ್ಳೋದು. ಇಲ್ಲ ಬೆಳಗ್ಗೆ ಯಾರಿಗೆ ಬೇಗ ಹೇಳೋಕೆ ಆಗ್ತಾ ಇರಲಿಲ್ಲ ನೋಡಿ, ಅವ್ರು 12ವರೆಗೂ ಕೂಡ ಕೂತ್ಕೊಳ್ಬೋದು. ನಮ್ಮ ಟಾರ್ಗೆಟ್ 10 hours ಪ್ರತಿದಿನ ಸ್ಟಡಿ ಮಾಡಬೇಕಾಗಿರೋದು. ನಮ್ಮ ಟಾರ್ಗೆಟ್ 10 hours, ಇದರಲ್ಲಿ ಮಿನಿಮಮ್ 9 hours ಆಗಲೇಬೇಕು. ಈ ಥರ ನೀವು ಮಾಡಿದ್ರಿ ಅಂದ್ಕೊಳ್ಳಿ, ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದ UPSC ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಇದರಲ್ಲಿ ನಾನೇನು ಎಲಿಮಿನೇಷನ್ ಟೆಕ್ನಿಕ್ಕು ಮತ್ತು PY ಅನಾಲಿಸಿಸ್ ಕ್ಲಾಸಸ್ ಅಂತ ಹೇಳಿದ್ದೀನಿ ನೋಡಿ, ಇದು ತುಂಬ ಮುಖ್ಯ. ನೀವು ಎಷ್ಟೇ ಚೆನ್ನಾಗಿ ಓದ್ಕೊಂಡು ಹೋದರೂ ಕೂಡ ಬರೀ ನಾಲೆಜ್ನಿಂದ ಈ ಎಕ್ಸಾಮನ್ನು ಪಾಸ್ ಮಾಡೋಕ್ಕಾಗಲ್ಲ. ಹಾಗೆಯೇ ಪ್ರತಿಯೊಂದು ಸಬ್ಜೆಕ್ಟಿನ ಶಾರ್ಟ್ ನೋಟ್ಸ್ಗಳು ನಿಮ್ಮ ಬಳಿ ಇರಬೇಕು. ನೀವು ಪಾಲಿಟಿನ ಲಕ್ಷ್ಮೀಕಾಂತ್ ಹಿಡ್ಕೊಂಡು ಕೂತ್ರೆ ಡೈಲಿ 70 ಪೇಜ್ ಓದಬೇಕಾಗುತ್ತೆ. ಏನು ನೆನ್ಪಿಟ್ಕೊಳ್ಳೋರು ಆಗೋದಿಲ್ಲ ಅಲ್ವಾ? ಸೊ ದಟ್ ಈಸ್ ವೈ ದೇರ್ ಆರ್ ಸಮ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಯು ಹ್ಯಾವ್ ಟು ಫಾಲೋ ಆ್ಯಂಡ್ ಯು ವಿಲ್ ಫಾಲೋ. ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್ ಇಟ್. ಸರಿನಾ? ಇನ್ನು ಇದಾದ ಮೇಲೆ ನಾನು ಮತ್ತೆ ಕೆಲವೊಂದು ಪಾಯಿಂಟ್ಸನ್ನು ನಿಮಗೆ ಹೇಳಬೇಕು ಅಂತ ಅಂದರೆ, ಚೆನ್ನಾಗಿ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡುವಾಗ ಆ್ಯಕ್ಟಿವ್ ರೀಕಾಲ್ ಅಂತ ಕರಿತೀವಿ ನಾವು. ರಿವಿಷನ್ ಮಾಡುವುದು ಹೇಗೆ, ಪಾಂಚಜನ್ಯ IAS ಅಂತ ಸರ್ಚ್ ಮಾಡಿ ನಮ್ಮ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಅಲ್ಲೊಂದು ಐಡಿಯಾ ಸಿಗುತ್ತೆ ನಿಮಗೆ. ದಿಸ್ ಈಸ್ ಮೋರ್ ದನ್ ಇನಫ್. ಇದೇ ಪ್ಲ್ಯಾನು ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಸೊ ಇದನ್ನು ನೀವು ಏನೇನು ಓದ್ತಾ ಇದ್ರಿ ಪ್ರತಿದಿನ ಅನ್ನೋದನ್ನು ಒಂದು ಡೈರಿನಲ್ಲಿ ಬರೀತಾ ಹೋಗಬೇಕು. ಪಾಂಚಜನ್ಯ IAS ಡೈರಿಗಳು ಶೀಘ್ರದಲ್ಲೇ ಬರೋದಿದೆ, ಸ್ವಲ್ಪ ವೇಟ್ ಮಾಡಿ. ಇಲ್ಲ ತುಂಬಾ ಅರ್ಜೆಂಟ್ ಇದ್ದರೆ ನೀವು ಒಂದು ಬುಕ್ನಲ್ಲಿ ಸದ್ಯಕ್ಕೆ ಬರ್ಕೊಳ್ತಾ ಹೋಗಿ. ಸೊ ಆ ಟಾರ್ಗೆಟನ್ನು ಬರ್ಕೊಂಡು ಇವತ್ತು ಏನೇನು ಮಾಡಿದೆ ಒಂದು ನಿಮ್ಮ ಒಂದು ರೊಟೀನನ್ನು ಅದರಲ್ಲಿ ಬರೀತಾ ಹೋಗಿ. ಡೈಲಿ ಡಂಪ್ ಅಂತಾರೆ ಅದನ್ನು, ಮೈಂಡ್ ಡಂಪ್. ಅವತ್ತೇನೇನು ಮಾಡಿದ್ರೆ ಬೆಳಗಿನಿಂದ ನೆನಪು ಮಾಡ್ಕೊಳ್ಳೋದು, ಆ್ಯಕ್ಟಿವ್ ಆಗಿ ರಿಕಾಲ್ ಮಾಡ್ಕೊಳ್ಳೋದು. ಓಕೆ, ಅಷ್ಟು ಮಾಡಬೇಕು ನೀವು. ನಿಮಗೋಸ್ಕರ ಅಂತಾನೆ ಭಾಳಷ್ಟು ಆಸೆ ಆಕಾಂಕ್ಷೆಗಳಿಂದ ನಿಮ್ಮ ತಂದೆ ತಾಯಿ ಕಾಯ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಗಳಷ್ಟೇ ಕನಸಿನಿಂದನೂ ಕೂಡ ನಾವು ಕಾಯ್ತಾ ಇದ್ದೀವಿ. ಯಾಕಂತ ಅಂದರೆ ಪಾಂಚಜನ್ಯ IAS ಸ್ಟಾರ್ಟ್ ಮಾಡಿರೋದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು, ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ UPSCನ ಕ್ಲಿಯರ್ ಮಾಡಲಿ ಅನ್ನೋ ಕಾರಣಕ್ಕೆ. ದಯವಿಟ್ಟು ತಪ್ಪು ಮಾರ್ಗಗಳನ್ನ ಅನುಸರಿಸಿ ನಿಮ್ಮ ಎನರ್ಜಿಯನ್ನು ಹಾಳು ಮಾಡಿಕೊಂಡು ದಯವಿಟ್ಟು ಫೇಲ್ ಆಗಬೇಡಿ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಹಂತದಲ್ಲಿ ಬಳಸ್ಕೊಂಡು ಈ ಎಕ್ಸಾಮನ್ನು ಪಾಸ್ ಮಾಡಿ. ಯಾರು ಈ ವರ್ಷ ಪಾಂಚಜನ್ಯ IASನ ಯಾವುದಾದ್ರೂ ಒಂದು ಕೋರ್ಸ್ನಲ್ಲಿ ಜಾಯ್ನ್ ಆಗಿದ್ರು ಕೂಡ ಪ್ರಿಲಿಮ್ಸನ್ನು ಪಾಸ್ ಆದ್ರಿ ಅಂತ ಅಂದರೆ, ಓಕೆ, ಈ ವರ್ಷ ನೀವೇನಾದರೂ ಪ್ರಿಲಿಮ್ಸನ್ನು ಪಾಸ್ ಮಾಡಿದ್ರಿ ಅಂತ ಅಂದರೆ ನಿಮಗೆ 10,000 ರೂಪಾಯಿ ಬಹುಮಾನವನ್ನು ಕೊಡಲಾಗುತ್ತೆ. ನಿಮ್ಮ ಮಾಹಿತಿಯನ್ನು ಗುಟ್ಟಾಗಿ ಇರುತ್ತೆ ಇಲ್ಲಿವರೆಗೂ, ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋವರೆಗೂ. ಓಕೆ, ನೀವು ಪ್ರಿಲಿಮ್ಸ್ ಪಾಸ್ ಆದ್ರಿ ಅಂತ ನಮಗೆ ತಿಳಿಸಿದ ತಕ್ಷಣ ನಾವೇನು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ ಅದನ್ನು. ಬಟ್ ನಮ್ಮ ವಿದ್ಯಾರ್ಥಿಗಳು ಕ್ಲಿಯರ್ ಆಗಿದ್ದಾರೆ ಅನ್ನೋ ಒಂದು ಖುಷಿಯಿಂದ ಹೇಳ್ತೀವಿ ನಾವು. ಓಕೆ, ಆಮೇಲೆ ನೀವೇನಾದರೂ ಪಾಂಚಜನ್ಯ IASನ ಯಾವುದೇ ಒಂದು ಸಿಂಗಲ್ ಕೋರ್ಸ್, ಯಾವುದಾದ್ರೂ ಒಂದು ವಿಡಿಯೋ ಕೋರ್ಸ್ನಲ್ಲಿ ನೀವು ಕೂಡ ಜಾಯ್ನ್ ಆಗಿದ್ರು ಕೂಡ, ನೀವೇನಾದರೂ UPSCನಲ್ಲಿ ಯಾವುದೇ ಒಂದು ರ್ಯಾಂಕನ್ನು ಪಡೆದ್ರಿ ಅಂದರೆ ಪಾಂಚಜನ್ಯ IAS ವತಿಯಿಂದ ನಿಮಗೆ 1,00,000 ರೂಪಾಯಿಗಳ ಬಹುಮಾನವನ್ನು ನಾವು ಕೊಡ್ತೀವಿ.
ಇದು ನಿಮ್ಮನ್ನು ಸ್ಫೂರ್ತಿಗೊಳಿಸೋಕೆ ನಾವು ಕೊಡ್ತಾ ಇರುವಂಥ ಒಂದು ಸಣ್ಣ ಕಿರು ಕಾಣಿಕೆ ಅಂತ ಹೇಳ್ಬೋದು. ದಯವಿಟ್ಟು ರ್ಯಾಂಕ್ ತೊಗೊಂಡು ಬನ್ನಿ, ಯಾಕಂದರೆ ನಮ್ಮ ಕರ್ನಾಟಕ ಡಿಸರ್ವ್ಸ್ ಇಟ್. ನಮ್ಮ ಕರ್ನಾಟಕ ಅಷ್ಟು ಒಳ್ಳೆ ರಾಜ್ಯ, ಒಳ್ಳೆ ಸಂಸ್ಕಾರ ಇದೆ ನಮ್ಮ ನಾಡಿನ ಜನರಿಗೆ. ಬಡವರಿಗೋಸ್ಕರ ಏನೇನು ಮಾಡಬೇಕಂತ ಕನಸು ಕಟ್ಕೊಂಡಿದ್ದೀರಿ, ಭಾರತದಲ್ಲಿ ಹಲವಾರು ಬದಲಾವಣೆಗಳನ್ನ ತೆಗೆದುಕೊಂಡು ಬರಬೇಕಂತ ಕನಸು ಕಂಡಿದ್ದೀರಿ. ದಯವಿಟ್ಟು ತಪ್ಪು ಮಾರ್ಗಗಳನ್ನು, ತಪ್ಪು ದಾರಿಯನ್ನು ಹಿಡಿದು ದಾರಿ ತಪ್ಪಲಿಕ್ಕೆ ಹೋಗಬೇಡಿ. ಇವತ್ತಿಂದ ಎಕ್ಸರ್ಸೈಸ್ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು, ವಾಕ್ ಮಾಡ್ಕೊಂಡು, ಅವು ತುಂಬ ಮುಖ್ಯ. ಮತ್ತೆ ನಾನು ಓದ್ತೀನಿ ಸರ್ ಅಂತ ನೀವು 5-6 ಗಂಟೆ ಕೂತ್ಕೊಂಡು ಬೆನ್ನು ನೋವೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿ 1 ಗಂಟೆಗೆ ಒಂದು ಸಾರಿ ಟೇಬಲಿಂದ ಎದ್ದು ಅಲಗಾಡಲೇಬೇಕು, ಎದ್ದು ವಾಕ್ ಮಾಡಲೇಬೇಕು 1-2 ನಿಮಿಷ. ಆ ಥರ ಮಾಡ್ತಾ ಹೋಗಿ. ಮತ್ತೇನೇ ನಿಮ್ಗೆ ಸಮಸ್ಯೆಗಳಿದೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಅದ್ರ ಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಇದು ನನ್ನ ಒಂದು ಭಾಳಷ್ಟು ನಿರೀಕ್ಷೆ ಇದೆ ನನಗೆ, ನಮ್ಮ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಲಿ. ಅಟ್ಲೀಸ್ಟ್ ಪ್ರತಿ ವರ್ಷ ಒಂದು 100 ಜನ ವಿದ್ಯಾರ್ಥಿಗಳು UPSCನಲ್ಲಿ ನಮ್ಮ ಕರ್ನಾಟಕದವ್ರು ಆಗಲಿ ಅಂತ ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಾವು. ಯಾಕಂದರೆ ಇದು ಸಾಧ್ಯ ಇದೆ, ನಮಗೆ ಮಾಡ್ತೀರಿ ಅಲ್ವಾ? ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವರ್ಷ ಮಾಡ್ತೀನಿ ಅನ್ನೋದಾದರೆ ಎಸ್ ಸರ್, ಐ ವಿಲ್, ಐ ಕ್ಯಾನ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಟಾರ್ಗೆಟ್ GS ಎಷ್ಟು ಸ್ಕೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, CSATನಲ್ಲಿ ಎಷ್ಟು ಸ್ಕೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಂತ ಬರೀರಿ. ಅದು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತೆ. ಅದನ್ನು ನಿಮ್ಮ ಗೋಡೆ ಮೇಲೆ ಕೂಡ ಬರೆದು ಅಂಟಿಸ್ಕೊಳ್ಳಿ. ಹಾಗೆಯೇ ಟೈಮ್ ಟೇಬಲ್ ಇದೆಲ್ಲ ಟಾರ್ಗೆಟನ್ನು ಗೋಡೆ ಮೇಲೆ ಬರೆದು ಅಂಟಿಸ್ಕೊಳ್ಳಿ ಒಂದು ಸಾರಿ. ಓಕೆ, ನಾನು ಆ ಥರ ಎಲ್ಲ ಮೊದಲು ಮಾಡ್ತಾ ಇದ್ದೆ, ಭಾಳ ಜನ ಆ ಥರ ಮಾಡ್ತಿರ್ತಾರೆ. ನೀವೇ ನಮ್ಮ ಹೋಪ್, ಈಗ ಸದ್ಯಕ್ಕೆ ನೀವೇ ನಮ್ಮ ಯುದ್ಧದ ಕುದುರೆಗಳು, ನಿಮ್ಮನ್ನೇ ಬಿಡ್ತಾ ಇದ್ದೀವಿ ನಾವು. ನೀವೇ ನಮ್ಮ ಅಶ್ವಮೇಧದ ಕುದುರೆಗಳು, ನೀವೇ ಗೆಲ್ಲಬೇಕು, ನೀವೇ ನುಗ್ಗಬೇಕು. ಆಲ್ ದ ಬೆಸ್ಟ್, ನಮಸ್ಕಾರ.